ನೇರವಾಗಿ ನಾವು ದೇವರ ವಾಕ್ಯದ ಕಡೆ ಹೋಗೋಣ. ಓದುವಾರ ನಾವು ಧ್ಯಾನ ಮಾಡಿದಂಥ ಒಂದು ವಿಶೇಷವಾದಂಥ ಸಂಗತಿ ಯಾವುದಾಗಿತ್ತು ಯಾರಾದರೂ ನೆನಪು ಮಾಡ್ತೀರಿ? ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತನಾಡಿದರು ಪ್ರಿಯರೇ? ಹಲ್ಲೆಲೂಯಾ. ಸಂದೇಶ ಏನಿತ್ತು ರೀ? ಬಾಯಿಯ ಮಾತುಗಳು, ನಾಲಿಗೆಯ ವಿಷಯವಾಗಿ ವಿಶೇಷವಾಗಿ ನಾವು ಧ್ಯಾನ ಮಾಡಿದಂಥವರಾಗಿ ಇದ್ವಿ. ನಾಲಿಗೆ ಎನ್ನುವಂಥದ್ದು ದೇಹದಲ್ಲಿ ಚಿಕ್ಕ ಅಂಗವಾಗಿ ಇದ್ದಾಗಲೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುವಂಥ ನಾಲಿಗೆಯಾಗಿ, ಉರಿಸುವಂಥ ಒಂದು ಕಿಚ್ಚಿನೋಪಾದಿಯಲ್ಲಿ, ಅಧರ್ಮದ ಲೋಕದೋಪಾದಿಯಲ್ಲಿ ನಮ್ಮ ಒಂದು ಜೀವಿತದಲ್ಲಿ ಇರುವಂಥ ಒಂದು ನಾಲಿಗೆಯಾಗಿ, ದೇಹವನ್ನೆಲ್ಲ ಕೆಡಿಸುವಂಥ ನಾಲಿಗೆಯಾಗಿ, ನರಕದಿಂದ ಬೆಂಕಿ ಹತ್ತಿಸುವಂಥ ನಾಲಿಗೆಯಾಗಿ, ಪ್ರಪಂಚಕ್ಕೆ ಬೆಂಕಿ ಹತ್ತಿಸುವಂಥ ಒಂದು ನಾಲಿಗೆಯಾಗಿ, ಯಾರ ಹತೋಟಿಗೂ ಕೂಡ ಬರಲಾರದಂಥ ಒಂದು ಕೆಡುಕಾಗಿದೆ, ಸುಮ್ಮನಿರಲಾರದ ಕೆಡುಕಾದಂಥ ಒಂದು ನಾಲಿಗೆಯಾಗಿ, ನಾಲಿಗೆಯಲ್ಲಿ ಮರಣಕರವಾದಂಥ ವಿಷವಿದೆ ಎನ್ನುವಂಥ ಸಂಗತಿ ಮತ್ತು ನಾವು ನೋಡ್ತಾ ಇದ್ದೇವೆ. ಅದೇ ನಾಲಿಗೆಯಿಂದ ದೇವರನ್ನ ಕೊಂಡಾಡ್ತೇವೆ, ಅದೇ ನಾಲಿಗೆಯಿಂದ ಮತ್ತೆ ಮನುಷ್ಯರನ್ನು ಶಪಿಸ್ತೇವೆ ಎನ್ನುವಂಥ ಅಂಶಗಳನ್ನು ನಾವು ನೋಡಿವಿ. ನಾಲಿಗೆಯ ಪಾಪಗಳು ಏನಾಗಿದ್ದಾವೆ ಎನ್ನುವಂಥ ಸಂಗತಿಗಳನ್ನು ನಾವು ನೋಡಿದೆವು ಪ್ರಿಯರೇ. ನಾಲಿಗೆಯ ಪಾಪಗಳು ಏನ್ರಿ? ಆಣೆ ಇಡುವಂಥದ್ದಾಗಿರ್ಬೋದು, ತೀರ್ಪು ಮಾಡುವಂಥದ್ದಾಗಿರ್ಬೋದು, ಕಿವಿ ಊದುವಂಥದ್ದಾಗಿರ್ಬೋದು, ಚಾಡಿ ಹೇಳುವಂಥದ್ದಾಗಿರ್ಬೋದು, ಬಡಾಯಿ ಕೊಚ್ಚುವಂಥದ್ದಾಗಿರ್ಬೋದು, ಹೊಲಸು ಮಾತು, ಕುಚೋದ್ಯ ಮಾತು, ಉರುಳಿಲ್ಲದ ಮಾತು, ಮತ್ತು ನಾವು ನೋಡಿದಂಥ ರಾಗಿದ್ದೇವೆ ತಪ್ಪು ಹೊರಿಸುವಂಥ ಮಾತು, ಹರಟೆ ಮಾತು, ದೂಷಿಸುವಂಥ ಮಾತು, ಇವೆಲ್ಲವುಗಳು ಕೂಡ ಗುಣಗುಟ್ಟುವಂಥ ನಾಲಿಗೆ, ಇವೆಲ್ಲವೂ ಕೂಡ ನಾಲಿಗೆಯ ಪಾಪಗಳಾಗಿ ಇದಾವೆಂಬುದಾಗಿ ನಾವು ಓದುವಾರ ಧ್ಯಾನ ಮಾಡಿದೆ. ಈ ಪಾಪಗಳನ್ನು ಮಾಡಿದಂಥ ನಾಲಿಗೆ ಮನುಷ್ಯನಿಗೆ ತಂದು ಹಾಕುವಂಥ ಪರಿಣಾಮಗಳಾದರೂ ಏನು? ಪಾಪ ಮಾಡಿದಾಗ ಆ ಪಾಪಕ್ಕೆ ತಕ್ಕದಾಗಿರ್ತಕ್ಕಂಥ ಶಿಕ್ಷೆ ಎನ್ನುವಂಥದ್ದು ಕೂಡ ಇರುತ್ತೆ. ನಾಲಿಗೆ ಪಾಪ ಮಾಡಿದರೆ ಶಿಕ್ಷೆಯನ್ನು ದೇಹವೆಲ್ಲ ಕೂಡ ಅನುಭವಿಸೋದಕ್ಕೆ ಸಾಧ್ಯ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಗಾದೆ ಮಾತುಗಳಲ್ಲಿ ಏನಿರುತ್ತೆ ರೀ? ಮಾತು ಬೆಳ್ಳಿ, ಮೌನ ಬಂಗಾರ. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಆಡಿದ ಮಾತನ್ನು ಮತ್ತೆ ವಾಪಸ್ ತೆಗೆದುಕೊಳ್ಳೋಕ್ಕಾಗಲ್ಲ, ಒಡೆದಂಥ ಮುತ್ತನ್ನು ಮತ್ತೆ ಕೂಡಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮಾತಾಡುವಂಥ ವಿಷಯದಲ್ಲಿ ಬಹಳ ಜಾಗರೂಕತೆಯಿಂದ ನಾವು ಇರಬೇಕು. ಮಾತು ಮುತ್ಯವಾಗಿದೆ, ಮಾತೆ ಮುತ್ತು ಆಗಿದೆ, ಮಾತೆ ಮೃತ್ಯುವಾಗಿಯೂ ಕೂಡ ಇರುವಂಥದ್ದಾಗಿ ಇದೆ. ಆ ಮಾತಿನಿಂದ ನಾವು ಇನ್ನೊಬ್ಬರನ್ನು ಸಂತೋಷಪಡಿಸ್ಬೋದು, ಅದೇ ಮಾತಿನಿಂದ ಇನ್ನೊಬ್ಬರನ್ನು ಕೊಲ್ಲುವುದಕ್ಕೂ ಕೂಡ ಆ ಒಂದು ನಾಲಿಗೆ ಆ ರೀತಿಯಾಗಿರ್ತಕ್ಕಂಥ ಕಾರ್ಯ ಮಾಡೋದಕ್ಕೂ ಕೂಡ ಏಸುವುದಿಲ್ಲ ಪ್ರಿಯರು. ಅದಕ್ಕಾಗಿ ನಾಲಿಗೆಯ ಪಾಪಗಳ ಪರಿಣಾಮಗಳು ಏನಾಗಿವೆ ಎಂಬುದಾಗಿ ಸಮಯದಲ್ಲಿ ನಾವು ನೋಡೋಣ. ನೀವು ಸತ್ಯವೇದ ಪುಸ್ತಕದಲ್ಲಿ ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯವನ್ನು ನೀವು ತೆಗೆದು ಇಟ್ಕೊಂಡಿದ್ದೆ ಆದರೆ ಅಲ್ಲಿ 8ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ದೇವರು ಒಂದು ವಿಶೇಷವಾದಂಥ ಸಂಗತಿಯನ್ನು ಅಲ್ಲಿ ಬರೆಸಿದ್ದಾರೆ ಪ್ರಿಯರೇ. ಏನಂತ ಹೇಳಂತಂದರೆ, ಮೋಶೆ 2ನೆಯ ಮದುವೆ ವಿಷಯದಲ್ಲಿ ಮದುವೆ ಮಾಡಿಕೊಂಡಂಥ ಸಮಯದಲ್ಲಿ ಅದರ ನಿಮಿತ್ತವಾಗಿ ಮಿರಿಯಾಮಳು ಆರೋನನು ಆತನಿಗೆ ವಿರುದ್ಧವಾಗಿ ಮಾತಾಡುವಂಥ ಸಮಯದಲ್ಲಿ ಆಗ ಅವರು ಮಾತಾಡ್ತಾ ಇದ್ದಾರೆ. ದೇವರು ಮೋಶೆ ಸಂಗಡ ಮಾತ್ರವೇ ಮಾತಾಡಿದನ. ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯದಿಂದ ನಾವು ನೋಡುವಾಗ ಕೆಲವೊಂದು ವಚನಗಳು ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಅವರು ದೇವರ ಮನುಷ್ಯನಾಗಿರ್ತಕ್ಕಂಥ, ಸೇವಕನಾಗಿರ್ತಕ್ಕಂಥ, ದೇವರಗೋಸ್ಕರವಾಗಿ ನೇಮಿತವಾಗಿರ್ತಕ್ಕಂಥ ನಾಯಕನಾಗಿರ್ತಕ್ಕಂಥ ಮೋಶೆ ವಿರುದ್ಧವಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ? ಮಾತುಗಳನ್ನು ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಯಾರಂತ ಹೇಳ್ತಾ ಇದ್ದೆ ವಾಕ್ಯ ರೀ? ಆರೋನನು ಮಿರ್ಯಾಮಳು ಎಂಬುದಾಗಿ ಅವನಿಗೆ ವಿರೋಧವಾಗಿ ಮಾತಾಡುವವರಾಗಿ ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನು, ನಮ್ಮ ಮೂಲಕವಾಗಿ ಆತನು ಮಾತಾಡಲಿಲ್ಲವೇ ಎಂದು ಹೇಳಿಕೊಳ್ತಾ ಇದ್ದಾರೆ. ಜನರ ಮುಂದೆ ಹೋಗಿ ಹೇಳಿಕೊಳ್ತಾ ಇದ್ದಾರೆ. ಅನೇಕರಿಗೆ ಮುಂದೆ ಏನು ಮಾಡ್ತಾ ಇದ್ದಾರೆ? ಹೇಳಿಕೊಳ್ತಾ ಇದ್ದಾರೆ. ದೇವರು ಅವರ ಸಂಗಡ ಮಾತ್ರ ಮಾತಾಡ್ತಾನೆ, ದೇವರು ಮೋಶೆಯ ಸಂಗಡ ಮಾತ್ರ ಮಾತಾಡ್ತಾನೆ, ನಮ್ಮ ಸಂಗಡಲೂ ಕೂಡ ಮಾತಾಡಲಿಲ್ಲವೇ ಎಂಬುದಾಗಿ ಅವರು ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟುವಂಥ ಸಮಯದಲ್ಲಿ, ಮೋಶೆಯ ನಾಯಕತ್ವಕ್ಕೆ ವಿರುದ್ಧವಾಗಿ ಗುಣಗುಟ್ಟುವಂಥ ಸಮಯದಲ್ಲಿ ಪ್ರಿಯರೇ ನಾವು ನೋಡ್ತಾ ಇದ್ದೀವಿ. ಅಂತಹ ಸಮಯದಲ್ಲಿ ದೇವರಿಗೆ ಇವರು ಮೊದಲನೇದಾಗಿ ಏನು ಮಾಡಿದ್ರಿ? ಕೋಪವನ್ನು ಎಬ್ಬಿಸಿದ್ರು ಪ್ರಿಯರೇ. 8ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನ ಸಂಗಡ ನಾನು ಗೂಢವಾಗಿ ಅಲ್ಲ ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡುವೆನು, ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ಹೀಗಿರಲು ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂದು ಹೇಳಿ
ಕೋಪಗೊಂಡು ಹೋದನು ಎಂಬುದಾಗಿ. ಹಲ್ಲೆಲೂಯಾ. ನೀವು ದೇವರ ಸೇವಕರಿಗೆ, ದೇವರು ನೇಮಕ ಮಾಡಿರ್ತಕ್ಕಂಥ ನಾಯಕರಿಗೆ ವಿರುದ್ಧವಾಗಿ ಗುಣಗುಟ್ಟುವಂಥ ಒಂದು ಸ್ಥಿತಿಗತಿಗಳು ಏನಾದರೂ ಇದ್ದಿದ್ದೇ ಆದರೆ ಅದರ ಮೂಲಕವಾಗಿ ಯಾರ ಕೋಪವನ್ನು ನೀವು ಕೂಡಿಸಿಟ್ಕೊಳ್ತೀರಿ? ದೇವರ ಕೋಪ ಪ್ರಿಯರೇ. ಹಲ್ಲೆಲೂಯಾ. ದೇವರ ಶಿಷ್ಯರಿಗೆ ವಿರುದ್ಧವಾಗಿ ಸೌಲನೆನ್ನುವಂಥ ವ್ಯಕ್ತಿ ಒಂದು ಟೀಮನ್ನು ಕಟ್ಟಿಕೊಂಡು ಒಂದು ಪತ್ರವನ್ನು ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ದೇವರ ಕೋಪ ಏನು ಮಾಡುತ್ತಾರೆ? ಇಳಿದು ಬಂತು ಪ್ರಿಯರೇ. ಸೌಲನಿಗೆ 3 ದಿವಸಗಳ ಕಾಲ ಕಣ್ಣುಗಳೇ ಕಾಣಲಾರದ ಹಾಗೆ ಅವನ ಕಣ್ಣುಗಳೇನಾದವು ರೀ? ಕುರುಡಾದವು ಪ್ರಿಯರೇ. ಪುನಃ ಆತನು ಸತ್ಯವನ್ನು ತಿಳಿದುಕೊಂಡಾದ ಮೇಲೆ, ದೇವರು ಆತನನ್ನು ಒಂದು ಸಾಧನವಾಗಿ ಏರ್ಪಾಟು ಮಾಡಿಕೊಂಡಿದ್ದಾದ ಮೇಲೆ, ದೇವರು ಯಥಾರ್ಥವಾಗಿ ಆತನು ತಿಳಿಯದೆ ಮಾಡಿದ ತಪ್ಪುಗಳನ್ನು ಕ್ಷಮಿಸಿದ್ದ ಕಾರಣಕ್ಕಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಮೇಲೆ ದೇವರ ಕರುಣೆ ಉಂಟಾಯಿತು. ಆತನು ತಿಳಿಯದೆ ಆ ರೀತಿಯಾಗಿ ಮಾಡಿದನೆಂಬುದಾಗಿ ತಾನೂ ಒಪ್ಪಿಕೊಂಡು ದೇವರ ಸಮಕ್ಷಮದಲ್ಲಿ ಪಾಪಗಳಿಗೋಸ್ಕರ ಕ್ಷಮಾಪಣೆ ಎಲ್ಲವನ್ನು ಕೇಳಿದಾದ ಮೇಲೆ ದೇವರ ಕೋಪ ಆತನಿಂದ ತೊಲಗಿ ಆತನ ಮೇಲೆ ಪರಿಪೂರ್ಣವಾದಂಥ ಪ್ರೀತಿ ಉಂಟಾಯಿತು ಪ್ರಿಯರೇ. ಯಾರಿಗಿರಿ? ಪೌಲನ ಮೇಲೆ. ಸೌಲನು ಪೌಲನಾಗಿ ಬದಲಾವಣೆಯಾದ 14 ಪತ್ರಿಕೆಗಳನ್ನು ಆತನೇನು ಮಾಡಿದ? ಸತ್ಯವೇದದಲ್ಲಿ ಬರೆದ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ಸೇವಕರುಗಳಿಗೆ, ದೇವರು ಆರಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ವೇಳೆ ಯಾರಾದರೂ ತಿರುಗಿ ಬಿದ್ದು ಮಾತಾಡಿದರೆ, ಅವರ ಕುರಿತಾಗಿ ಹಗುರವಾಗಿ ನೀವು ಮಾತಾಡಿದ್ದೇ ಆದರೆ ಖಂಡಿತವಾಗಿ ನೀವು ದೇವರಿಗೆ ಕೋಪವನ್ನು ಎಬ್ಬಿಸುವಂತಹ ವ್ಯಕ್ತಿಗಳಾಗಿರ್ತೀರಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ನಾಲಿಗೆಯಿಂದ ಆಗುವಂಥ ಪಾಪದ ಪರಿಣಾಮ ಏನಂತಂದರೆ, ಮೊದಲನೇದಾಗಿ ಯಾರು ದೇವರ ಸೇವಕರಿಗೆ, ದೇವರ ಮಕ್ಕಳಿಗೆ ವಿರುದ್ಧವಾಗಿ ಮಾತಾಡಿರ್ತಾರೋ ಅವರು ದೇವರಿಗೆ ಏನು ಮಾಡ್ತಾರೆ ರೀ? ಕೋಪವನ್ನು ಇಟ್ಟುಕೊಳ್ಳುವಂಥವ್ರಾಗಿ. ಅದಕ್ಕಾಗಿ ದೇವರು ಹೇಳ್ತಾನೆ ಏನಂತ ಹೇಳಂದರೆ, ನಿಮ್ಮನ್ನು ತಾಕುವವರನ್ನು, ದೇವರ ಮಕ್ಕಳನ್ನು, ದೇವರು ಅಭಿಷೇಕಿಸಿದವರನ್ನು ತಾಕುವಂಥವ್ರನ್ನ ದೇವರ ಕಣ್ಣುಗುಡ್ಡೆ, ಯೆಹೋವನ ಕಣ್ಣುಗುಡ್ಡೆಯನ್ನು ತಾಕುವುದಕ್ಕೆ ಸಮಾನ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನಮ್ಮ ಮಾತುಗಳು ಬಹಳ ಜಾಗರೂಕತೆಯಿಂದ ನಾವು ಮಾತಾಡುವಂಥ ಮಕ್ಕಳಾಗಿರಬೇಕು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಕೋಪ ಎನ್ನುವಂಥದ್ದು ಬರೋದಕ್ಕೆ ಮುಖ್ಯವಾದಂಥ ಕಾರಣ ಏನ್ರಿ? ನಾಲಿಗೆ ಎಂಬುದಾಗಿ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತದೆ, ಅದೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರು ಆ ರೀತಿಯಾಗಿ ಮಾಡಿದರು, ಮಾತಾಡಿದ ಸಮಯದಲ್ಲಿ ದೇವರ ಕೋಪ ಬರುವಂಥದ್ದು ಮಾತ್ರವಲ್ಲ, ಅಲ್ಲಿ ಒಬ್ಬ ಆಕೆಗೆ ಏನಾಗ್ತಾ ಇದೆ ರೀ? ಶಿಕ್ಷೆ ಆಗ್ತಾ ಇದೆ ಪ್ರಿಯರೇ. ಎಂತಹ ಶಿಕ್ಷೆ ಅಂತೆ? ತೊನ್ನು ಶಿಕ್ಷೆ. ಹಲ್ಲೆಲೂಯಾ. ಚರ್ಮದ ಒಂದು ಕಾಯಿಲೆ ಎನ್ನುವಂಥದ್ದರಿಂದ ಆಕೆ ಬಳಲ್ತಾ ಇದ್ದಾಳೆ, ಸ್ವಂತ ಅಕ್ಕ ಮಿರಿಯಾಮಳೆ. ಆದರೆ ಆಕೆ ತಮ್ಮನ ವಿಷಯವಾಗಿ, ಆಕೆಯ ತಮ್ಮನಾಗಿದ್ದಾಗಲೂ ಕೂಡ ದೇವರ ಸ್ವರೂಪವನ್ನು ದೃಷ್ಟಿಸುವಂಥ ವ್ಯಕ್ತಿಯಾಗಿದೆ. ಯಾರ್ರೀ? ಈ ಮೋಶೆ ಪ್ರಿಯರೇ. ಹಲ್ಲೆಲೂಯಾ. ಆತನು ಐಗುಪ್ತ ದೇಶದ ರಾಜಕುಮಾರನಾಗಿ ಜೀವಿಸಬಹುದಾಗಿತ್ತು. ಆತನಿಗೆ ಐಗುಪ್ತದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ನಿಂದೆಗಳನ್ನು ಅನುಭವಿಸುವಂಥದ್ದೇ ಮಹಾಭಾಗ್ಯ ಎಂಬುದಾಗಿ ಎಣಿಸಿ ಆತನೇನು ಮಾಡಿದರಿ? ಐಗುಪ್ತ ದೇಶದ ಅರಸುತನದಲ್ಲಿ ಇದ್ದಂಥ ಆತ ಅದೆಲ್ಲವನ್ನ ಬಿಟ್ಟು ಹೊರಗಡೆ ಬಂದು ದೇವರಿಗೋಸ್ಕರವಾಗಿ ನಿಂತುಕೊಂಡ ಪ್ರಿಯರೇ. ಯಾರ್ರೀ? ಮೋಶೆ ಪ್ರಿಯರೇ. ಬೆಟ್ಟದ ಮೇಲೆ 40 ದಿವಸ ಆತನೇನು ಮಾಡ್ತಾ ಇದ್ದಾನೆ? ದೇವರ ದರ್ಶನಕ್ಕೋಸ್ಕರವಾಗಿ ಕಾಯ್ತಾ ಇದ್ದಾನೆ. ಅಂತಹ ವ್ಯಕ್ತಿಯ ಕುರಿತಾಗಿ ಇವರು ಹಗುರವಾಗಿ, ಅಂತಹ ವ್ಯಕ್ತಿಯ ಕುರಿತಾಗಿ ಇವರು ಗುಣಗುಡ್ತಾ ಇದ್ದಾರೆ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯನೇ ಸೇವಕನಾಗಿರ್ಬೋದು, ಆತನ ಕುರಿತಾಗಿ ಗುಣಗುಟ್ಟುವಂಥದ್ದು ಒಳ್ಳೆಯದು ಅಲ್ಲ ಪ್ರಿಯರೇ. ಸ್ವಂತ ತಮ್ಮನ ಮೇಲೆ ಗುಣಗುಟ್ಟಿರ್ತಕ್ಕಂಥ ಈಕೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾಳೆ. ನಾವು ನೋಡ್ತಾ ಇದ್ದೀವಿ. ವಚನ ಓದ್ತೀರ ಒಂದ್ಸರಿ? 12:8 ಓದ್ತೀರ? 10ನೇ ವಚನ. ಆ ಮೇಘವು ದೇವದರ್ಶನದ ಗುಡಾರದ ಬಳಿಯಿಂದ ಹೋದಾಗ, ಆಹಾ, ಮಿರಿಯಾಮಳಿಗೆ ತೊನ್ನು ಹತ್ತಿದ್ದರಿಂದ ಆಕೆಯ ಚರ್ಮ ಹಿಮದಂತೆ ಬೆಳ್ಳಗಾಗಿ ಹೋಗಿತ್ತು. ಆರೋನನು ಆಕೆಯನ್ನು ನೋಡಲಾಗಿ ಆಕೆಗೆ ತೊನ್ನು ಪ್ರಾಪ್ತವಾಯಿತೆಂದು ತಿಳಿದುಕೊಂಡನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರತಿರೋಧ ಮಾಡಿರ್ತಕ್ಕಂಥ ಮಿರಿಯಾಮಳು, ಕೆಟ್ಟದಾದಂಥ ರೀತಿಯಲ್ಲಿ ಮೋಶೆಯನ್ನು ನೋಡಿರ್ತಕ್ಕಂಥ ಮಿರಿಯಾಮಳು ಸ್ವಂತ ಸಹೋದರಿಯಾಗಿದ್ದಾಗಲೂ ಆಕೆ ದುರವಸ್ಥೆಯನ್ನು ಕಂಡಳು ಪ್ರಿಯರೇ. ಆರೋನನಿಗೆ ಮಾತ್ರ ಏನಾಗಲಿಲ್ಲ ರೀ? ಶಿಕ್ಷೆ ಎನ್ನುವಂಥದ್ದು ಆಗಲಿಲ್ಲ. ಕಾರಣ ಏನೆಂಬುದಾಗಿ ನಮಗೆ ಸ್ಪಷ್ಟವಾಗಿ ಅಲ್ಲಿ ಗೋಚರ ಆಗ್ತಾ ಇಲ್ಲ. ಆದರೆ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ, ಮಿರಿಯಾಮಳೆ ಮುಖ್ಯವಾಗಿ ಏನಾಗಿಲ್ಲ ರೀ? ತಾನು ದೇವರು ನಮ್ಮ ಸಂಗಡ ಕೂಡ ಮಾತಾಡ್ತಾನೆ ಎಂಬುದಾಗಿ ಮೋಶೆಯನ್ನು ಹಗುರವಾಗಿ ಆಕೆ ನೋಡಿದಂಥ ಸ್ತ್ರೀ ಆಗಿದ್ಲು ಪ್ರಿಯರೇ. ದೇಹವೆಲ್ಲ ಹಿಮದೋಪಾದಿಯಲ್ಲಿ ಏನಾಗಿತ್ತಂತೆ?
ಬೆಳ್ಳಗಾಗಿತ್ತು. ಚರ್ಮದ ಕಾಯಿಲೆ, ಆ ಕಾಯಿಲೆಯಿಂದ ಆಕೆ ಬಳಲುವಂಥ ಸ್ಥಿತಿ ಉಂಟಾಯಿತು. ಆ ಸಮಯದಲ್ಲಿ ಕೂಡ ನೋಡ್ರಿ, ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಮೋಶೆ ಸಮೀಪಕ್ಕೆ ಆರೋನನು ಬಂದು, ಅಯ್ಯ, ನಾವು ವಿವೇಕವಿಲ್ಲದೆ ನಡೆದ ದೋಷಿಗಳಾದರೂ ಈ ದೋಷದ ಫಲವನ್ನು ನಾವು ಅನುಭವಿಸುವಂತೆ ಮಾಡಬೇಡವೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ಅರ್ಧ ಮಾಂಸ ಕೊಳೆತು ಹೋಗಿ ಹುಟ್ಟಿದ ಶಿಶು ಶವದಂತೆ ಈಕೆ ಆಗಬಾರದು ಎಂದು ಬೇಡಿದನು. ಆ ಸಮಯದಲ್ಲಿ ಮೋಶೆ ಮತ್ತೆ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೀತಿ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಎಂಬುದಾಗಿ ನಾವು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ, ಪ್ರೀತಿ ಎನ್ನುವಂಥದ್ದು ದೇವರಿಂದ ಉಂಟಾಗುವಂಥ ಪ್ರೀತಿ ಮನುಷ್ಯರಲ್ಲಿ ಕೂಡ ಇರಬೇಕಂತೇಳಿ ಪೌಲನ ಆ ಪ್ರೀತಿಯ ಕುರಿತಾಗಿ ವರ್ಣನೆ ಮಾಡುವಂಥ ಸಮಯದಲ್ಲಿ ಮೋಶೆಯಲ್ಲಿ ಆ ಪ್ರೀತಿ ಕಾಣಿಸ್ತಾ ಇದೆ. ಆತನಿಗೆ ವಿರುದ್ಧವಾಗಿ ಮಾತಾಡಿದಾಗಲೂ, ತಿರುಗಿ ಬಿದ್ದು ಮಾತಾಡಿದಾಗಲೂ, ಗುಣಗುಟ್ಟಿ ಮಾತಾಡಿದಾಗಲೂ ಮೋಶೆ ಅವರಿಗೋಸ್ಕರವಾಗಿ ಮತ್ತೆ ಏನು ಮಾಡ್ತಾ ಇದ್ದಾನ್ರಿ, ಪ್ರಾರ್ಥಿಸ್ತಾ ಇದ್ದಾನೆ. ಪ್ರೇಯರ್ ಯಾರಿಗಾಗಿ ಪ್ರಾರ್ಥಿಸಿದ? ಸ್ವಂತ ಅಕ್ಕಳಾಗಿರ್ತಕ್ಕಂಥ ಮಿರ್ಯಾಮಳಿಗೋಸ್ಕರ. ಆಕೆಯ ದೇಹ ಬೆಳ್ಳಗೆ ತೊನ್ನು ಹತ್ತಿದ ಉಪಾದಿಯಲ್ಲಿತ್ತು. ಕೊಳೆತ ಶಿಶುವಿನ ಶವದೋಪಾದಿಯಲ್ಲಿ ಆಕೆ ಆಗ್ಬಿಡ್ತಾಳೆ ಏನೋ ಎಂಬುದಾಗಿ ನೆನೆಸಿ ಆರೋನನ್ನು ಏನು ಮಾಡ್ತಾ ಇದ್ದಾನ್ರಿ, ಆತನ ಬಳಿಗೆ, ಮೋಶೆ ಬಳಿಗೆ ಹೋಗಿ ಕೇಳಿದಾಗ, ಮೋಶೆ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ನಾವು ನೋಡ್ತಾ ಇದ್ದೆ, ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, 7 ದಿವಸಗಳ ಕಾಲ ಒಬ್ಬರು ಮಾಡಿದ ತಪ್ಪಿಗೆ ಸುಮಾರು ಲಕ್ಷ ಜನರು, 25ಕ್ಕಿಂತ ಹೆಚ್ಚಿನ ಲಕ್ಷ ಜನರು ಒಂದೇ ಸ್ಥಳದಲ್ಲಿ ಅವ್ರು ಏನು ಮಾಡಬೇಕಾಯಿತು, ತಂಗಬೇಕಾಯ್ತು. 7 ದಿವಸ ಪ್ರಯಾಣ ಮಾಡಿ ಎಷ್ಟೋ ದೂರಕ್ಕೆ ಅವ್ರು ಹೋಗ್ಬೋದಾಗಿತ್ತು. ಆದರೆ ಈ ತಾಯಿ ಮಾಡಿರ್ತಕ್ಕಂಥ ಒಂದು ಮಾತು, ತಪ್ಪಾದಂಥ ಮಾತಿಗೆ ಸಂಪೂರ್ಣವಾಗಿ ಎಲ್ಲರೂ ಕೂಡ ಒಂದೇ ಸ್ಥಳದಲ್ಲಿ ಅವ್ರು ಏನಾಗಬೇಕಾಯ್ತು ರೀ, ನಿಲ್ಲಬೇಕಾಯಿತು. ಪ್ರಿಯರೇ, ಅದಕ್ಕಾಗಿ ಮಾತು ಬಹಳ ಮುಖ್ಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಮೊದಲನೇದಾಗಿ ತೊನ್ನು ಶಿಕ್ಷೆಯನ್ನು ಆಕೆ ಅನುಭವಿಸಿದ್ಲು. ಆ ಶಿಕ್ಷೆಯ ಪ್ರಕಟವಾದಂಥ ದಿವಸದಿಂದ ಆಕೆ ಆ ಒಂದು ಜನರ ಮಧ್ಯದಿಂದ ಹೊರಗಡೆ ಆಕೆ ಇರಬೇಕಾಯ್ತು. ಅವರ ಮಧ್ಯದಲ್ಲಿ ಆಕೆ ಇರೋದಕ್ಕೆ ಅವಕಾಶವನ್ನು ದೇವರು ಕೊಡಲಿಲ್ಲ. ಆಕೆ ಬೇರೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಗುಡಾರದಲ್ಲಿ ಆಕೆ ವಾಸಿಸಬೇಕಾಯ್ತು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, 7 ದಿನಗಳವರೆಗೆ 15ನೇ ವಚನದಲ್ಲಿ ಪಾಳೆಯದ ಹೊರಗೆ ಇರಬೇಕಾಯಿತು. ಆಕೆ ತಿರುಗಿ ಸೇರಿಕೊಳ್ಳುವ ಪರ್ಯಂತರ ಇಸ್ರಾಯೇಲ್ಯರು ಪ್ರಯಾಣ ಮಾಡಲೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಆಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕಿಬಿಟ್ಲು ಇವರ ಪ್ರಯಾಣಕ್ಕೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕಾರಣ ಏನು ಹೇಳ್ರಿ, ಈಕೆ ಮಾಡಿರ್ತಕ್ಕಂಥ ಒಂದು ತಪ್ಪಾದಂಥ ಮಾತು, ಈಕೆ ಆಡಿರ್ತಕ್ಕಂಥ ಒಂದು ತಪ್ಪಾದಂಥ ಮಾತು. ಪ್ರೇರ, ಅದಕ್ಕಾಗಿ ಇವತ್ತಿನ ದಿವಸ ನಾವು ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯಾರಿಗೆ ವಿರುದ್ಧವಾಗಿ ಮಾತಾಡುವವರಾಗಿದ್ದೇವೆ? ನಾವು ದೇವರಿಗೆ, ದೇವರ ಸೇವಕರಿಗೆ, ದೇವರ ಮಕ್ಕಳಿಗೆ ವಿರುದ್ಧವಾಗಿ ಮಾತಾಡಿದರೆ ಖಂಡಿತವಾಗಿಯೂ ಕೂಡ ನಾವು ಶಿಕ್ಷೆಯನ್ನು ಹೊಂದಲಾರದೆ ಇರೋದಿಲ್ಲ. ಪ್ರೇರ, ಮುಂದೆ ವಚನಗಳಲ್ಲಿ ನಾವು ನೋಡುವಾಗ ನಾಲಿಗೆಯ ಪಾಪ ಎಂತಹ ಒಂದು ಸ್ಥಿತಿ ಉಳ್ಳದಾಗಿದೆ ಅಂತಂದರೆ, ನೀವು ಸತ್ಯವೇದದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 37ನೇ ವಚನದಲ್ಲಿ ನೀವು ನೋಡುವಾಗ, ಒಂದು ಸಾರಿ ಓದಿಕೊಳ್ಳೋಣ. ಮತ್ತು 5:30, ಆದರೆ ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು ಎಂಬುದಾಗಿ. ಹಲ್ಲೆಲೂಯಾ. ಸೈತಾನ ಅಥವಾ ಕೆಡುಕನು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ನಾಲಿಗೆ ಏನು ಮಾಡಿಸುತ್ತೆ ರೀ, ಹೆಚ್ಚದಾಗಿಲ್ಲ. ಈ ರೀತಿಯಾಗಿ ವರ್ಣನೆ ಮಾಡಿ ಹೇಳಿದ್ರೆ ಅವ್ರು ನಮ್ಮನ್ನು ಮೆಚ್ಚುತ್ತಾರೇನೋ. ಈ ರೀತಿಯಾಗಿ 1ಕ್ಕೆ 2 ಕೂಡಿಸಿ ಹೇಳ್ತಾರೆ, 2ಕ್ಕೆ 4 ಕೂಡಿಸ್ತಾರೆ, 4 ಮತ್ತು ಅದು 100 ಆಗಿರುತ್ತೆ, 1000 ಆಗಿರುತ್ತೆ. ಎಲ್ಲವೂ ಕೂಡಿಸಿ ಹೇಳಿದಾಗ ಅವ್ರು ನಮ್ಮನ್ನು ಮೆಚ್ಚುತ್ತಾರೇನೋ ಅಂತೇಳಿ ಅಂದ್ಕೊಳ್ತೀವಿ. ಆದರೆ ಬಂದಿರತಕ್ಕಂಥ ಮಾತುಗಳು ಅವು ಯಾರಿಂದ ಬಂದಿರ್ತಾವ್ರಿ, ಅವು ನಿಜವಾದಂಥ ಮಾತುಗಳಾಗಿರೋದಿಲ್ಲ. ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಏನಂತ ಹೇಳ್ತಾ ಇದ್ದೀವಿ ವಾಕ್ಯ, ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ. ಅದಕ್ಕಿಂತ ಹೆಚ್ಚಿನದ್ದೇನಾದರೂ ಒಂದು ವೇಳೆ ಬಂದರೆ ಸೈತಾನು ನಿಮ್ಮನ್ನು ಪ್ರೇರೇಪಿಸಿ, ನಿಮ್ಮೊಳಗಿನಿಂದ ಅವನು ಮಾತಾಡಿಸಿ, ನಿಮ್ಮನ್ನು ಭಯಂಕರವಾದ ಸ್ಥಿತಿಗೆ ಅವನೇನು ಮಾಡ್ತಾನೆ, ಕರೆದುಕೊಂಡು ಹೋಗ್ತಾನೆ. ಅದರ ಮೂಲಕವಾಗಿ ನೀವು ಸುಳ್ಳು ಹೇಳುವವರಾಗ್ತೀರಿ, ಆಣೆ ಇಡುವವರಾಗ್ತೀರಿ, ದೇವರ ನಾಮವನ್ನು ಅಯೋಗ್ಯವಾದಂಥ ಕಾರ್ಯಗಳಿಗೆ ಎತ್ತುವವರಾಗಿ ನೀವು ಕಾಣಿಸಿಕೊಳ್ತೀರಿ. ಜನರ ಹೃದಯ ಮನಸ್ಸುಗಳಲ್ಲಿ ದುಷ್ಟತನವನ್ನು ತುಂಬಿಸಬೇಕೆನ್ನುವಂಥದ್ದೇ ಸೈತಾನನ ಆಲೋಚನೆ ಆಗಿದೆ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಜನರನ್ನು ಪ್ರೇರೇಪಿಸಿ ಅವರನ್ನು ಸತ್ಯ ಮಾರ್ಗದಿಂದ
ಮಿಥ್ಯ ಮಾರ್ಗದ ಕಡೆಗೆ, ನೀತಿಯ ಮಾರ್ಗದಿಂದ ಅನೀತಿಯ ಮಾರ್ಗದ ಕಡೆಗೆ, ಒಳ್ಳೆ ಮಾರ್ಗದಿಂದ ಕೆಟ್ಟ ಮಾರ್ಗದ ಕಡೆಗೆ ನಡೆಸಬೇಕಂತೇಳಿ ಅವನ ಹುನ್ನಾರ ಆಗಿದೆ ಪ್ರೇರೆ. ಅವನು ಸಂಪೂರ್ಣವಾಗಿ ದೇವರಿಗೆ ತಿರುಗಿ ಬಿದ್ದ ಕಾರಣಕ್ಕಾಗಿ, ಒಬ್ಬ ದೇವದೂತನಾಗಿರ್ತಕ್ಕಂಥ ಅವನು ದೇವರಿಗೆ ತಿರುಗಿ ಬಿದ್ದ ಕಾರಣಕ್ಕಾಗಿ, ಅವನು ಕೆಟ್ಟು ಹೋದ ಕಾರಣಕ್ಕಾಗಿ ದೇವರು ಅವನನ್ನು ಏನು ಮಾಡಿಬಿಟ್ಟ, ಅವನು ಪರಲೋಕದಿಂದ ಕೆಳಕ್ಕೆ ಏನು ಮಾಡಿಬಿಟ್ಟ ರೀ, ದೊಬ್ಬಿಬಿಟ್ಟ ಪ್ರೇರೆ, ತನ್ನ ದೂತರ ಮೂಲಕವಾಗಿ. ಹಲ್ಲೆಲೂಯಾ ಪ್ರೇರೆ. ಅದಕ್ಕಾಗಿ ಪ್ರೇರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಅವನಿಗೆ ಮನುಷ್ಯರಂತಂದ್ರೆ ಯಾರು ರೀ, ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಮನುಷ್ಯರನ್ನು ಕಂಡ್ರೆ ಅವನು ಯಾರನ್ನು ಕಂಡಂಗಾಗುತ್ತೆ, ಅವನಿಗೆ ದೇವರನ್ನು ಕಂಡಂಗಾಗುತ್ತೆ. ಅದಕ್ಕಾಗಿ ಮನುಷ್ಯರನ್ನು ಟಾರ್ಗೆಟ್ ಮಾಡಿ ಅವನು ಪಾತಾಳಕ್ಕೆ ಸೇರಿಸಬೇಕೆನ್ನುವಂಥದ್ದು ಅವನ ಹುನ್ನಾರ ಆಗಿದೆ ಪ್ರೇರೆ. ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ, ನಿಮ್ಮ ಮಾತುಗಳು ಹೆಚ್ಚಿನ ಮಾತುಗಳಾಗಿ ಇರಬಾರ್ದು. ಹೇಳ್ತಾ 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 ನೀವೇ ಸುಳ್ಳು ಹೇಳಿರ್ತೀರ, ಆದರೆ ನಿಮಗೆ ಸುಳ್ಳು ಅಂತೇಳಿ ಅದು ಏನಾಗಿರಲ್ಲ, ಗೊತ್ತಾಗಿರಲ್ಲ. ಯಾಕಂದರೆ ನಿಜ ಇಷ್ಟಿದ್ರೆ ನೀವೇನು ಮಾಡಿರ್ತೀರಿ, ಅದನ್ನು ಏನು ಮಾಡಿರ್ತೀರಿ, 1 ಮಾರ್ಕ್ಸಿಗೆ ಬರಂತ ಹೇಳಿರ್ತಾರೆ. ನೀವು ಅದನ್ನು ಏನು ಮಾಡಿರ್ತೀರಿ, 15-20 ಮಾರ್ಕ್ಸಿಗೆ ಬರೆದಿರ್ತೀರಿ. ಅಲ್ಲೇ ಫ್ರೇಸ್ ಒಂದೇ ವಾಕ್ಯದಲ್ಲಿ ಬರಿ ಅಂತ ಹೇಳಿದರೆ ನೀವು 15-20 ಮಾರ್ಕ್ಸಿಂದ ಬರೆದ್ರಪ್ಪ ಅಂದ್ರೆ ಅದು ಎಷ್ಟು ಪೇಜ್ ಆಗುತ್ತೋ ಗೊತ್ತಿಲ್ಲ. ನೀವು ಅದಕ್ಕೆ ಏನೇನು ಸೇರಿಸ್ತಿರೋ ನಿಮಗೂ ಕೂಡ ಅದೇನಾಗಲ್ಲ, ಗೊತ್ತಾಗೋದಿಲ್ಲ. ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ ಪ್ರೇರೆ, ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ. ಅದಕ್ಕಿಂತ ಹೆಚ್ಚಿನದ್ದೇನಾದರೂ ಬಂದರೆ ಖಂಡಿತವಾಗಿ ಸೈತಾನ್ ನಿಮ್ಮನ್ನು ಪ್ರೇರೇಪಿಸಿ ಅವನು ಹೆಚ್ಚಾದ ಮಾತುಗಳನ್ನು ನಿಮ್ಮ ಮೇಲೆ ಆಡುವವನಾಗಿರ್ತಾನೆ, ನಿಮ್ಮನ್ನು ದೋಷಿಯಾಗಿ ಅವನು ನಿಲ್ಲಿಸುವವನಾಗಿ ಇರ್ತಾನೆ ಪ್ರೇರೆ. ಅದಕ್ಕಾಗಿ ನಾಲಿಗೆ ಪಾಪ ಏನಂತಂದರೆ, ಇವು ನಾಲಿಗೆ ಮೂಲಕವಾಗಿ ಸೈತಾನನು ಕೂಡ ಏನು ಮಾಡ್ಬೋದು ರೀ, ಪ್ರೇರೇಪಿಸ್ಬೋದು ಪ್ರೇರೆ. ನಾವು ನೋಡ್ತಾ ಇದ್ದ 12ನೇ ಅದೇ ಒಂದು ಮತ್ತಾಯನ ಬರೆದ ಸುವಾರ್ತೆ 36ನೇ ವಚನದಲ್ಲಿ ನಾಲಿಗೆಯ ಪಾಪದ ಪರಿಣಾಮವನ್ನು ನಾವು ನೋಡ್ತಾ ಇದ್ದೇವೆ. 36ನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಓದ್ತೀರಾ ಒಂದ್ಸರಿ? ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಎಂಬುದಾಗಿ. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ನ್ಯಾಯ ವಿಚಾರಣೆ ಆಗುತ್ತೆ ನಿನ್ನ ಮಾತುಗಳು. ಹಲ್ಲೆಲೂಯಾ. ನಿನ್ನ ಮಾತುಗಳಿಂದ ನ್ಯಾಯ ವಿಚಾರಣೆ ಆಗುತ್ತೆ. ಇವತ್ತಿನ ದಿವಸ ನಾವು ಕೋರ್ಟಲ್ಲಿ ನಾವು ನೋಡುವಾಗ ಮಾತಿಂದ ಏನು ಕೂಡ ನಡೆಯಲಿ, ಏನಿದ್ರು ಡಾಕ್ಯುಮೆಂಟ್ ಬೇಕಂತೇಳಿ ಹೇಳ್ತಾರೆ ಪ್ರೇಯರ್. ಹಲ್ಲೆಲೂಯಾ. ಆದರೆ ದೇವ್ರ ಜಡ್ಜ್ಮೆಂಟಲ್ಲಿ ಏನು ರೀ, ನಮ್ಮ ಮಾತುಗಳೆಲ್ಲವೂ ಕೂಡ ಏನಾಗ್ತಾ ಇದ್ದಾವೆ, ರೆಕಾರ್ಡ್ ಆಗ್ತಾ ಇದೆ. ನಾನು ಹೇಳಿದೆ, ಭೂಮಿ ಮತ್ತು ಆಕಾಶಗಳನ್ನು ದೇವ್ರು ಏನು ಮಾಡಿದ್ದಾನೆ, ಸಾಕ್ಷಿಯಾಗಿ ಇಟ್ಟಿದ್ದಾರೆ. ಒಂದು ವೇಳೆ ಹಿಂದೆ ಆ ರೀತಿಯಾಗಿ ತಪ್ಪಾಗಿ ನೀವು ನಡೆದಿದ್ದೀವಿ ಆದರೆ ದೇವ್ರ ಹತ್ರ ಕ್ಷಮಾಪಣೆ ಕೇಳ್ಕೊಳ್ರಿ. ಇನ್ನು ಮುಂದೆ ನಾವು ಆ ರೀತಿಯಾಗಿ ನಡೆಯುವುದಿಲ್ಲ. ಇನ್ನು ಮುಂದೆ ನಾವು ತಪ್ಪಾದಂಥ ಮಾತುಗಳನ್ನು ಮಾತಾಡೋದಿಲ್ಲ. ಇನ್ನು ಮುಂದೆ ನಾವು ಕುಚೋದ್ಯ ಮಾತುಗಳನ್ನು, ಹರಟೆ ಮಾತುಗಳನ್ನು ಮಾತಾಡೋದಿಲ್ಲ. ಇನ್ನು ಮುಂದೆ ನಾವು ನಮ್ಮನ್ನು ಅನೀತಿವಂತರನ್ನಾಗಿ, ಅಪರಾಧಿಗಳೆಂಬುದಾಗಿ ತೀರ್ಪನ್ನು ನಡೆಸುವ ಒಂದು ಸ್ಥಿತಿಯ ಕಡೆಗೆ ನಾವು ಮಾತಾಡೋದಿಲ್ಲ ಎಂಬುದಾಗಿ. ಯಾಕಂದರೆ ವಾಕ್ಯ ಹೇಳ್ತಾ ಇದೆ, ಸುಮ್ಮನೆ ಆಡುವಂಥ ಪ್ರತಿಯೊಂದು ಮಾತಿನ ವಿಷಯವಾಗಿ ಏನಂತ ಹೇಳ್ರಿ, ನ್ಯಾಯ ವಿಚಾರಣೆಯ ಒಂದು ದಿನ ಇದೆ ಪ್ರೇರೆ. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಅನೇಕ ಜನರು ಇವತ್ತಿನ ದಿವಸ ಸುಮ್ಮನೆ ಮಾತಾಡ್ತಾರೆ. ಇಲ್ಲ ಟೈಮ್ ಪಾಸ್ಗೋಸ್ಕರವಾಗಿ ಮಾತಾಡಿದ್ದೀವಿ ಅಂತೇಳಿ ಹೇಳ್ತಾ ಇರ್ತಾರೆ. ಇಲ್ಲ ನನಗೆ ಟೈಮ್ ಪಾಸ್ ಆಗುತ್ತೆ ಅದಕ್ಕೋಸ್ಕರವಾಗಿ ಫೋನ್ ಮಾಡಿದ್ದೇನೆ, ಟೈಮ್ ಪಾಸ್ ಆಗ್ತಾಯಿಲ್ಲ ಅದಕ್ಕೋಸ್ಕರವಾಗಿ ಕಾಲ್ ಮಾಡಿದ್ದೇನೆ ಅಂತೇಳಿ ಏನೇನೋ ಮಾತುಗಳನ್ನು ಮಾತಾಡ್ತಾರೆ. ಅದರಿಂದ ಅವರಿಗೆ ಉಪಯೋಗ ಇರೋದಿಲ್ಲ, ಅದರ ಕುಟುಂಬಕ್ಕೆ ಲಾಭ ಇರೋದಿಲ್ಲ, ಅದರಿಂದ ಏನೂ ಕೂಡ ಇರೋದಿಲ್ಲ. ಆ ಮಾತುಗಳನ್ನು ಮಾತಾಡೋದ್ರ ಮೂಲಕವಾಗಿ ಅನೇಕವಾದಂಥ ಅನೀತಿಯ ಒಂದು ಸ್ಥಿತಿಯ ಕಡೆಗೆ ಅವರು ಜಾರಿ ಹೋಗಿರ್ತಾರೆ ಪ್ರೇರೆ. ಜಾಗರೂಕತೆ ಇಲ್ಲದ ಮಾತುಗಳಾಗಿ ಅವು ಇರುವುದರಿಂದ ಅವರು ಏನು ಮಾತಾಡ್ತಾರೋ ಅವರಿಗೆ ಗೊತ್ತಿರಲಾರದ ಕಾರಣಕ್ಕಾಗಿ ಅವ ವ್ಯಕ್ತಿಯ ಹೃದಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಸ್ಥಿತಿ ಏನಾಗಿದೆ ಎಂಬುದಾಗಿ ಅವನ ಮಾತುಗಳು ಏನಾಗ್ತಾವ್ರಿ, ತಿಳಿಯಪಡಿಸ್ತಾ ಪ್ರೇರ. ಅದರ ಸಲುವಾಗಿ ಮಾತು ಬಹಳ ಮುಖ್ಯ ಪ್ರೇರ. ನಾಲಿಗೆ ಎನ್ನುವಂಥ ಅತ್ಯಂತ ಪರಿಣಾಮಕಾರಿಯಾದಂಥ ಸಾಧನವಾಗಿರುವಂಥದ್ದು ಮಾತ್ರವಲ್ಲ, ಅದು ನಿತ್ಯವಾದಂಥ ಪರಿಣಾಮಗಳನ್ನು ಕೂಡ ನಮ್ಮ ಜೀವಿತದಲ್ಲಿ ಏನು ಮಾಡುತ್ತದ್ದು, ಒದಗಿಸಿಕೊಡುವಂಥದ್ದಾಗಿದೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ಅಯ್ಯೋ ನಾನು ತಿಳಿದೇ ಮಾತಾಡಿದ್ದೇನಲ್ಲ ಅಂತೇಳಿ ಅದು ಆ ಸಮಯದಲ್ಲಿ ಸ್ವಾಮಿಯವರು ಸಿಂಹಾಸನದ ಮೇಲಿರ್ತಾರೆ. ಮನುಷ್ಯರೆಲ್ಲರೂ ಕೂಡ ಆತನ ಮುಂದೆ ನಿಂತುಕೊಂಡಿರುವ ಸಮಯದಲ್ಲಿ ಪ್ರತಿಯೊಬ್ಬರದು ಕೂಡ ನ್ಯಾಯ ವಿಚಾರಣೆಯನ್ನು ದೇವರು ಮಾಡಲಿಕ್ಕಿದ್ದಾನೆ ಪ್ರೇರ. ಅದಕ್ಕಾಗಿ ಸತ್ಯವೇದ ಯಾವಾಗಲೂ ಕೂಡ ಸತ್ಯವನ್ನೇ ಹೇಳುವಂಥದ್ದಾಗಿದೆ. ಪ್ರತಿಯೊಬ್ಬ ಮನುಷ್ಯನು ತನ್ನ ಒಂದು ತರಗತಿಯಲ್ಲಿ ಅವನು ನಿಂತುಕೊಳ್ಳಲೇಬೇಕು.
ಕ್ರಿಸ್ತನನ್ನು ನಂಬಿದಂಥ ಮಕ್ಕಳಿಗೆ ಆಗುವಂಥ ತೀರ್ಪೇ ಬೇರೆ, ನಂಬಲಾರದಂಥ ಲೋಕಸ್ಥರಿಗೆ ಆಗುವಂಥ ತೀರ್ಪೇ ಬೇರೆ. ಯಾಕಂದರೆ ಅದೇ 8ನೇ ಅಧ್ಯಾಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ವಚನದಲ್ಲಿ ನಾವು ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಈಗ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ ಅಂತೇಳಿ. ಅದಕ್ಕಾಗಿ ದೇವರು ನಂಬಿದರೆ ನಮ್ಮ ಮೇಲೆ ಅಪರಾಧ ನಿರ್ಣಯವನ್ನು ಓರಿಸುವಂಥವ್ರು ಯಾರು ಕೂಡ ಇಲ್ಲ. ಯೇಸು ಸ್ವಾಮಿ ನಮಗೆ ಜಡ್ಜ್ ಆಗಿರ್ತಾನೆ. ಯೇಸು ಸ್ವಾಮಿ ನಮ್ಮ ಪರವಾಗಿ ವಾದಿಸುವಂಥ ವಕೀಲನಾಗಿಯೂ ಕೂಡ ಇದ್ದು ನಮ್ಮನ್ನು ಆತನ ಏನು ಮಾಡ್ತಾನೆ, ಸೇಫ್ ಮಾಡುವಂಥ ದೇವರಾಗಿದ್ದಾನೆ ಪ್ರಿಯರು. ಅದಕ್ಕಾಗಿ ನಾವು ಆತನಿಗೆ ಭಯ ಭಕ್ತಿಯಿಂದ ನಡೆದುಕೊಳ್ಳುವಂಥ ಮಕ್ಕಳಾಗಬೇಕು. ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ನಾವು ದೇವರಿಗೋಸ್ಕರವಾಗಿ ವಿನಿಯೋಗ ಮಾಡುವಂಥ, ಆತನಿಗಾಗಿಯೇ ಮೀಸಲಾಗಿಟ್ಟಿರ್ತಕ್ಕಂಥ ಜೀವಿತ ಉಳ್ಳವರಾಗಿ ನಾವು ಇರಬೇಕು ಪ್ರಿಯರೇ. ನ್ಯಾಯ ವಿಚಾರಣೆಯ ದಿನದಲ್ಲಿ ನಿಂತುಕೊಳ್ಳುವಂಥ ಸಮಯ ಇದು. ಆವತ್ತಿನ ದಿವಸದಲ್ಲಿ ನಿನ್ನ ಮಾತುಗಳೇ ನಿನ್ನನ್ನು ನೀತಿವಂತನೆಂಬುದಾಗಿ ನಿನ್ನ ನಿರ್ಣಯ ಮಾಡ್ತವೆ. ನಿನ್ನ ಮಾತುಗಳೇ ಆವತ್ತಿನ ದಿವಸ ಇಲ್ಲ, ನೀನು ನಿಜವಾಗಲೂ ಕಲ್ಪ್ರಿಟ್, ನೀನು ನಿಜವಾಗಲೂ ಅಪರಾಧಿ, ನೀನು ನಿಜವಾಗಲೂ ಅಪರಾಧವನ್ನು ಎಸಗಿದಿ ಎಂಬುದಾಗಿ ನಿನ್ನ ಮಾತುಗಳಿಂದಲೇ ನೀನೇನಾಗ್ತೀಯಾ, ನೀನು ತೀರ್ಪನ್ನು ಹೊಂದಬೇಕಾಗುತ್ತೆ. ಅದಕ್ಕಾಗಿ ಈ ಒಂದು ನ್ಯಾಯ ವಿಚಾರಣೆ ಇದೆ. ಅದಕ್ಕಾಗಿ ನೀನು ಸಂಪೂರ್ಣವಾಗಿ ನಾಲಿಗೆ ವಿಷಯದಲ್ಲಿ ಜಾಗರೂಕತೆಯಿಂದ ಜೀವಿಸಬೇಕು ಪ್ರಿಯರೇ. ಆ ಒಂದು ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 4-5 ವಚನಗಳನ್ನು ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ. ಮೊದಲನೇದಾಗಿ ದೇವರ ಕೋಪ ಎನ್ನುವಂಥದ್ದು ನಿನ್ನ ಮೇಲೆ ಬರುವುದಕ್ಕೆ ಕಾರಣ ನಾಲಿಗೆ ಪ್ರಿಯರೇ. ಎರಡನೇದಾಗಿ ನಿನ್ನ ಜೀವಿತದಲ್ಲಿ ಬೇರೆ ಬೇರೆಯಾದಂಥ ಶಿಕ್ಷೆಗಳನ್ನು ನೀನು ನಾಲಿಗೆ ಮೂಲಕವಾಗಿ ಹೊಂದಿಕೊಳ್ಳುವುದು. ನೀನು ಅಂದ್ಕೊಂಡು ಇಲ್ಲ, ಆ ಮಾತಾಡಿಸಲೋಗಿ ಆಶೀರ್ವಾದ ಎನ್ನುವಂಥದ್ದು ಏನಾಗುತ್ತೆ, ತಡೆಯಾಗುತ್ತೆ. ಅವ್ರು ಯಾವ ರೀತಿಯಾಗಿ 7 ದಿವಸ ತಡೆದ್ರು ನಿನ್ನ ಜೀವಿತದಲ್ಲಿ ಅನೇಕ ವರ್ಷಗಳ ವರೆಗೆ ಆಶೀರ್ವಾದ ಬರಲಾರ್ದ ಹಾಗೆ ನಿನ್ನ ಮಾತುಗಳು ಏನಾಗಿರ್ತವೆ, ನಿರ್ಧಾರ ಆಗಿರ್ತವೆ, ನಿರ್ಣಯ ಆಗಿರ್ತವೆ ಪ್ರಿಯರೇ. ಅದಕ್ಕಾಗಿ ನಾಲಿಗೆ ವಿಷಯದಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕು. ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂಬುದಾಗಿರಬೇಕು ಹೊರತಾಗಿ ಸೈತಾನನ ಪ್ರೇರಣೆಗೆ ನೀವು ಒಳಗಾಗಬಾರದು. ನ್ಯಾಯ ವಿಚಾರಣೆಯಲ್ಲಿ ನಿಂತುಕೊಂಡಾಗ ನಿನ್ನನ್ನು ನೀತಿವಂತನೆಂಬುದಾಗಿ, ನಿನ್ನನ್ನು ಒಳ್ಳೆಯವನು ಎಂಬುದಾಗಿ ನಿನ್ನ ಮಾತುಗಳು ಏನು ಮಾಡ್ತವೆ, ತೋರ್ಪಡಿಸುವಂಥವುಗಳಾಗಿರ್ತವೆ. 5ನೇದಾಗಿ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 4-5 ವಚನಗಳಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ಪ್ರಿಯರೇ. ಏನಂತ ಹೇಳಂತಂದರೆ, ಅಲ್ಲಿ ಇಬ್ಬರು ದಂಪತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಆದಿ ಸಭೆಯ ಪ್ರಾರಂಭದ ದಿವಸಗಳು. ಆವತ್ತಿನ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಅಪೊಸ್ತಲರ ಸಮೀಪದಲ್ಲಿ, ಶಿಷ್ಯರ ಸಮೀಪದಲ್ಲಿ ಅನೇಕ ಜನರು ಏನು ಮಾಡ್ತಾ ಇದ್ದಾರೆ ರೀ, ಸಮೀಪಕ್ಕೆ ಬಂದು ಏನು ಮಾಡ್ತಾ ಇದ್ದಾರೆ ರೀ, ದೇವರು ತಮಗೆ ಯಾವ ಒಂದು ಆಲೋಚನೆಗಳನ್ನು ಅವ್ರಿಗೆ ಒದಗಿಸಿಕೊಡ್ತಾ ಇದ್ರು ಆ ಎಲ್ಲ ಆಲೋಚನೆಗಳನ್ನು ಅವರು ಮಾಡ್ತಾ ಇದ್ದಾರೆ ಪ್ರೇರಣೆ. 4ನೇ ಅಧ್ಯಾಯ ಕೊನೆಯ ಒಂದು ಭಾಗದಲ್ಲಿ ನಾವು ನೋಡುವಾಗ ಸತ್ಯವೇದದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ಅವರು ತಮ್ಮ ಹೃದಯ ಪ್ರಾಣ ಎಲ್ಲವೂ ಕೂಡ ಒಂದೇ ಆಗಿರುವಂಥ ಸಮಯದಲ್ಲಿ ಅವರು ತಮ್ಮ ಆಸ್ತಿಯನ್ನು 32ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದ್ದೆಂದು ಹೇಳಲಿಲ್ಲ, ಎಲ್ಲವೂ ಅವರಿಗೆ ಹುದುವಾಗಿತ್ತು ಎಂಬುದಾಗಿ. ಹಲ್ಲೆಲೂಯಾ. ದೇವರ ಸೇವೆಗೋಸ್ಕರವಾಗಿ ತಮ್ಮ ಆಸ್ತಿ ಎಲ್ಲವನ್ನು ಅವ್ರು ಏನು ಮಾಡ್ತಾ ಇದ್ರಿ, ದೇವರ ಸೇವೆ ಹಬ್ಬಬೇಕು, ಈಗ ತಾನೇ ಪ್ರಥಮವಾದಂಥ ದಿವಸಗಳೆಂಬುದಾಗಿ ತಮಗೆ ಬಂದು ಇರ್ತಕ್ಕಂಥ ಆಸ್ತಿ ಎಲ್ಲವನ್ನ ಮಾರಿ ದೇವರ ಸೇವೆ ವಿಸ್ತರಣೆಗೋಸ್ಕರವಾಗಿ ಅವ್ರು ಏನು ಮಾಡ್ತಾ ಇದ್ರಿ, ವಿನಿಯೋಗ ಮಾಡ್ತಾ ಇದ್ದಾರೆ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ಪ್ರಾರಂಭದ ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಕಾರ್ಯವನ್ನು ಅವರು ಮಾಡಿದ್ರು. ಯಾಕಂದ್ರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಅವರ ಹೃದಯ ಪ್ರಾಣ ಒಂದೇ ಆಗಿತ್ತು. ಯೇಸು ಕ್ರಿಸ್ತನ ಮತ್ತು ಆತನ ಕೆಲಸದ ಬಗ್ಗೆ ಅವರ ಆಲೋಚನೆ ಹಾಗೂ ಉದ್ದೇಶಗಳು ಒಂದೇ ಆಗಿದ್ದವು. ತಮ್ಮನ್ನು ಪ್ರೀತಿಸುವಂತೆ ಅವರು ತಮ್ಮ ಜೊತೆ ವಿಶ್ವಾಸಿಗಳನ್ನು ಪ್ರೀತಿಸುವವರಾಗಿ, ಸುವಾರ್ತೆ ಸೇವೆಯ ಭಾರ ಒಂದೇ ನನ್ನ ಮೇಲಿರ್ತಕ್ಕಂಥ ಹೊರೆ ಎಂಬುದಾಗಿ ಅವರು ತಿಳಿದುಕೊಂಡು ದೇವರ ಸುವಾರ್ತೆಯನ್ನು ಹೆಂಗಾದರೂ ಮಾಡಿ ಅನೇಕರಿಗೆ ತಲುಪಿಸಬೇಕೆನ್ನುವಂಥ ಉದ್ದೇಶವುಳ್ಳವರಾಗಿದ್ದರು. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಇದ್ದ ಪ್ರೇರ. 36ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಕುಪ್ರ ದ್ವೀಪದಲ್ಲಿ ಹುಟ್ಟಿದ ಲೇವಿಯನಾಗಿದ್ದ ಯೋಸೇಫನೆಂಬವನು ಒಬ್ಬನು. ಅವನಿಗೆ ಅಪೊಸ್ತಲರು ಬಾರ್ನಬ ಅಂದರೆ ಧೈರ್ಯದಾಯಕ ಎಂದು ಹೆಸರಿಟ್ಟಿದ್ದರು. ಅವನು ತನಗಿದ್ದ ಭೂಮಿಯನ್ನು ಮಾರಿ ಬಂದ ಹಣವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು ಎಂಬುದಾಗಿ. 35ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಬಂದ ಕ್ರಯವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು, ಅದನ್ನು ಪ್ರತಿಯೊಬ್ಬನಿಗೆ ಅವನವನ ಅವಶ್ಯದಂತೆ ಹಂಚಿಕೊಡ್ತಾ ಇದ್ರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವರಿಗೊಂದು ಮಿಷನ್ ಇದೆ. ಆ ಒಂದು ಮಿಷನ್ ಏನಂತಂದ್ರಿ, ದೇವರು ನಮ್ಮ ಮೇಲೆ ಭಾರ ಹಾಕಿದ್ದಾನೆ. ಈ ಒಂದು ಭಾರ ಇಲ್ಲಿಗೆ ಮಾತ್ರ ಅಲ್ಲ, ಅಲ್ಲ ನೋಡ್ತಾ ಇದೆ. ಮತ್ತಾಯನ ಬರೆದ ಸುವಾರ್ತೆ ನೀವು 28ನೇ ಅಧ್ಯಾಯ ತೆಗೆದಿದ್ದೆ ಆದರೆ ಅಲ್ಲಿ ಸ್ವಾಮಿಯವರು ಹೇಳಿದಂಥ ಒಂದು ವಚನವನ್ನು ಓದಿಕೊಳ್ಳೋಣ. ಶಿಷ್ಯರ ಮೇಲೆ ದೇವರು ಕೊಟ್ಟಿರ್ತಕ್ಕಂಥ ಒಂದು ಮಿಷನ್ ಏನಾಗಿದೆ ಓದಿಕೊಳ್ಳೋಣ. 19ನೇ ವಚನ 28ನೇ ಅಧ್ಯಾಯ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು
ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ಆಗಿದೆ. ಹಲ್ಲೆಲೂಯಾ. ಬೀಜ ಎಲ್ಲಿ ಬಿದ್ದಿದರೆ ಪುನರುತ್ಥಾನದೊಂದು ಅಭಿಷೇಕ ಎಲ್ಲಿ ಆಗಿದೆ? ಯೆರೂಸಲೇಮಿನಲ್ಲಿ. ಆತನು ಬಂದ ಎಲ್ಲ ಮನುಷ್ಯರಿಗೋಸ್ಕರವಾಗಿ ಯಜ್ಞವಾದ ಮೃತ್ಯುಂಜಯವನಾಗಿ ಮರಣದ ಕೊಂಡಿಯನ್ನು ಮುರಿದು ಶಾಪ ಪಾಪ ಎಲ್ಲವನ್ನ ಭರಿಸಿ ಆತನು ಒಂದು ಹೊಸದಾದಂಥ ಕಾರ್ಯವನ್ನು ಮಾಡಿದ. ಪ್ರೇರೆ ತಪ್ಪಿ ಹೋದಂಥ ಎಲ್ಲ ಮನುಷ್ಯರು ಪುನಃ ದೇವರ ಬಳಿಯಲ್ಲಿ ಬರುವುದಕ್ಕಾಗಿ ಯೇಸುವೆ ಮಾರ್ಗವಾದ, ಯೇಸುವೆ ಬಾಗಿಲಾದ, ಯೇಸುವೆ ಜೀವವಾದ, ಯೇಸುವೆ ಸತ್ಯವಾದ, ಯೇಸುವೆ ದಾರಿಯಾಗಿ ಆದ. ಪ್ರೇರೆ ಆ ಒಂದು ಕಾರ್ಯವನ್ನು ಅಲ್ಲಿಯೇ ಮಾತ್ರವಲ್ಲ, ಆತನು ಆರಿಸಿಕೊಂಡಿರ್ತಕ್ಕಂಥ 12 ಶಿಷ್ಯರಲ್ಲಿ ಒಬ್ಬ ಶಿಷ್ಯನು ತಪ್ಪಿ ಹೋದ ಸಮಯದಲ್ಲಿ 11 ಶಿಷ್ಯರಿಗೆ ಮತ್ತು ಉಳಿದಿರ್ತಕ್ಕಂಥ ಶಿಷ್ಯರೆಲ್ಲರಿಗೆ ಆತನು ಹೇಳ್ತಾ ಇದ್ದಾನೆ, ನೀವು ಎಲ್ಲ ದೇಶಗಳ ಜನರ ಬಳಿಗೆ ಹೋಗಿ ನನ್ನ ಶಿಷ್ಯರನ್ನಾಗಿ ನೀವು ಅವರನ್ನು ಮಾಡಿರಿ ಎಂಬುದಾಗಿ. ಈ ಒಂದು ಮಿಷನ್ ಯಾರಿಗಿದೆ ರೀ? ಶಿಷ್ಯರಿಗಿದೆ. ಈ ಒಂದು ಕಾರ್ಯ ಯಾರಿಗಿದೆ ರೀ? ಶಿಷ್ಯರಿಗಿದೆ. ಇವತ್ತಿನ ದಿವಸ ಒಂದು ವೇಳೆ ಆ ಶಿಷ್ಯರು ಅವತ್ತಿನ ದಿವಸ ಪ್ರಕಟಿಸಲಾರದೆ ಹೋಗಿದ್ರೆ ಇವತ್ತಿನ ದಿವಸ ನಾವು ಈ ಗ್ರಾಮದಲ್ಲಿ ಈ ರೀತಿಯಾಗಿ ದೇವರನ್ನ ಆರಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವರು ತಮ್ಮ ಪ್ರಾಣವನ್ನು ಏನು ಮಾಡಿದ್ರು? ಪಣಕ್ಕೆ ಇಟ್ಟರು. ಪ್ರೇರೆ ಅವರು ಎಲ್ಲರೂ ಕೂಡ ಹತಸಾಕ್ಷಿಗಳಾಗಿ ಬದಲಾವಣೆ ಆದ ಸುವಾರ್ತೆಯನ್ನು ಹೇಳುವಂಥ ಸಮಯದಲ್ಲಿ ಅವರನ್ನು ಸಾಯಿಸಿದರು. ಅವರ ಕುಟುಂಬವನ್ನು ಬಿಟ್ಟರು, ಮನೆಯನ್ನು ಬಿಟ್ಟರು, ಮಕ್ಕಳನ್ನು ಬಿಟ್ಟರು, ಎಲ್ಲವನ್ನು ಬಿಟ್ಟರು ದೇವರಿಗೋಸ್ಕರವಾಗಿ ಅವರು ಜೀವಿಸುವಂಥ ವ್ಯಕ್ತಿಗಳಾದರು. ಪ್ರೇರೆ ಅದಕ್ಕಾಗಿ ಅವರು ಅಪೋಸ್ತಲರಾಗಿ ಇದ್ದರು. ಪ್ರೇರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಒಂದು ಕಾರ್ಯ ಇರುವಂಥ ಸಮಯದಲ್ಲಿ ಆ ಒಂದು ಈ ಅಪೋಸ್ತಲರ ಕೃತ್ಯಗಳ ಪುಸ್ತಕದ ಕಡೆಗೆ ನಾವು ಬರುವಾಗ ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ. ಏನಂತ ಹೇಳಂತಂದರೆ, ಆ ಸಮಯದಲ್ಲಿ ಅನೇಕರು ಅವರ ಪಾದಗಳ ಬಳಿಯಲ್ಲಿ ತಂದು ಇಡುತ್ತಾ ಇರುವಂಥ ಸಮಯದಲ್ಲಿ ಆ ಒಂದು ವಿಕ್ರಯವಾಗಿರ್ತಕ್ಕಂಥ ಹಣವಾಗಿರ್ಬೋದು ಅಥವಾ ಆಸ್ತಿಯಿಂದ ಬಂದಿರತಕ್ಕಂಥ ಹಣವನ್ನು ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಏನು ಮಾಡ್ತಾ ಇದ್ರು? ತಂದಿಡ್ತಾ ಇದ್ರು. ಪ್ರೇರೆ ಆ ಸಮಯದಲ್ಲಿ ಇಲ್ಲಿ ದಂಪತಿಗಳನ್ನು ನಾವು ನೋಡ್ತಾ ಇದ್ದ 5ನೇ ಅಧ್ಯಾಯದಲ್ಲಿ ಅನನೀಯ ಎಂಬ ಒಬ್ಬ ಮನುಷ್ಯನಿದ್ದನು. ಸಫೈರಳೆಂಬ ಒಬ್ಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಇವರು? ಹೊಲವನ್ನು ಮಾರಿದರೆ, ಹೊಲದಿಂದ ಹಣ ಬಂದಿದೆ, ಗಂಡ ಹೆಂಡತಿ ಇಬ್ಬರು ಮಾತಾಡ್ಕೊಂಡಿದ್ದಾರೆ. ಇಷ್ಟು ಬಂದಿದೆ ಅಲ್ವಾ, ಇದರಲ್ಲಿ ಸ್ವಲ್ಪವನ್ನು ನಾವು ಬಚ್ಚಿಟ್ಬಿಡೋಣ ಅಂತೇಳಿ. ಹಲ್ಲೆಲೂಯಾ. ಏನು ಮಾತಾಡ್ಕೊಂಡ್ರಿ? ಸ್ವಲ್ಪ ಬಚ್ಚಿಟ್ಬಿಡೋಣ, ಇಷ್ಟಕ್ಕೆ ನಾವು ಮಾರಿ ಅಂತೇಳಿ ಹೇಳಿ ಅವರ ಪಾದಗಳ ಬಳಿಯಲ್ಲಿ ನಾವು ಇಡೋಣ ಎಂಬುದಾಗಿ ಅವರು ಅಂದುಕೊಂಡು ಹೋಗಿ, ಯಜಮಾನ ಹೋಗಿ ಅನನೀಯ ಹೋಗಿ ಏನು ಮಾಡ್ತಾ ಇದ್ದಾನ್ರಿ? ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಇಡ್ತಾ ಇದ್ದಾನೆ. ಪೇತ್ರನ ಆ ಸಮಯದಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದಾನೆ, ಅನನೀಯ, ಸೈತಾನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು. ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಮಾರಿದ ಮೇಲೆ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಯಾವಾಗ ಆ ದಂಪತಿಗಳು ಆ ರೀತಿಯಾಗಿ ದೇವರಿಗೆ ಮೋಸ ಮಾಡುವಂಥ ಸ್ಥಿತಿಯ ಕಡೆಗೆ ಜಾರಿ ಹೋದರು, ದೇವರ ಉಗ್ರ ಒಂದು ಕೋಪ, ಶಿಕ್ಷೆ ಎನ್ನುವಂಥದ್ದು ಪ್ರಕಟವಾಯಿತು ಪ್ರೇರೆ. ಆ ದಂಪತಿಗಳಿಬ್ಬರು ಕೂಡ ಅಕಾಲ ಮರಣವನ್ನು ಹೊಂದಿದ್ರು ಪ್ರೇರೆ. ಹಲ್ಲೆಲೂಯಾ. ಏನ್ರಿ? ಆ ಒಂದು ದಿನದಲ್ಲಿಯೇ ಇಬ್ಬರ ಹೆಣಗಳು ಬಿದ್ದವು. ಅವ್ರೇನು ಯಾರಿಗೆ ತಪ್ಪು ಮಾಡಿದ್ರು, ಯಾರಿಗೆ ಮೋಸ ಮಾಡಿದ್ರು, ಯಾರಿಗೆ ಪಾಪ ಮಾಡಿದ್ರಿ? ಈ ದೇವರಿಗೆಲ್ಲ ನಾವು ನೋಡ್ತಾ ಇದ್ದೇವೆ. ನೀವು ಸುಳ್ಳು ಹೇಳಿರುವಂಥದ್ದು ಮನುಷ್ಯರಿಗಲ್ಲ, ನೀವು ದೇವರಿಗೆ ಸುಳ್ಳಾಡಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್. ಅದು ಇದ್ದಾಗಲೂ ನಿನ್ನದಾಗಿ ಇತ್ತಲ್ವೇ? ನೀನು ಹೇಳಬಹುದಾಗಿತ್ತು, ಇಲ್ಲ ನಾನು ಸ್ವಲ್ಪವನ್ನು ನನಗೋಸ್ಕರವಾಗಿ ಇಟ್ಕೊಂಡಿದ್ದೇನೆ, ಉಳಿದಿರುವಂಥದ್ದನ್ನು ಇಲ್ಲಿಗೆ ನಾನು ತಂದು ಕೊಡ್ತಾ ಇದ್ದೇನೆ ಎಂಬುದಾಗಿ. ಆದರೆ ಅವರು ಆ ರೀತಿಯಾಗಿ ಹೇಳಲಿಲ್ಲ. ಅವರು ದೇವರ ಸನ್ನಿಧಾನದಲ್ಲಿ ಬಚ್ಚಿಟ್ಟುಕೊಂಡ ಕಾರಣಕ್ಕಾಗಿ ಅವರು ಅಕಾಲ ಮರಣವನ್ನು ಹೊಂದಿದರು ಪ್ರಿಯರೇ. ಯಾವ ರೀತಿಯಾಗಿ ನಾಮಾನನ ವಿಷಯದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲೀಷನ ಶಿಷ್ಯನಾಗಿರ್ತಕ್ಕಂಥ ಗೆಹಜಿ, ಆತನು ಕೂಡ ನಾಮಾನನಿಂದ ಓಡಿ ಹೋಗಿ ಸ್ವಲ್ಪವಾದರೂ ಬಾಚಿಕೊಂಡು ಬರಬೇಕಂತೇಳಿ ಹೋಗಿ ದುಸ್ತು ಬಟ್ಟೆಗಳನ್ನು, ಬೆಳ್ಳಿ ಬಂಗಾರವನ್ನು ಆತನು ಕೂಡ ತನ್ನ ಮನೆಯಲ್ಲಿ ಅಡಗಿಸಿಟ್ಟು ಬಂದಂಥ ಸಮಯದಲ್ಲಿ ಎಲೀಷನು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾನೆ. 2ನೇ ಅರಸುಗಳ ಪುಸ್ತಕ 5ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಆತನ ಮೇಲೆ ಏನು ಬಂತಂತ್ರಿ?
ಕುಷ್ಠರೋಗ ಎನ್ನುವಂಥದ್ದು ಬಂತು ಪ್ರೇರೆ. ಸುಳ್ಳಾಡುವಂಥದ್ದನ್ನು ದೇವರು ಎಷ್ಟು ಮಾತ್ರಕ್ಕೂ ಮೆಚ್ಚುವುದಿಲ್ಲ ಪ್ರೇರೆ. ಈ ದಂಪತಿಗಳಾದರೂ ಅಕಾಲ ಮರಣವನ್ನು ಅನುಭವಿಸಿದರು. ಆತನೂ ಸತ್ತ, ಆಕೆಯೂ ಕೂಡ ಸತ್ತು ಹೋದಳು. ಅನನೀಯ ಸಫೈರಳು ದುರಂತವಾದಂಥ ಅಂತ್ಯವನ್ನು ಅವರು ಕಂಡ್ರು ಪ್ರೇರೆ. ಕಾರಣ ಏನಂತಂದರೆ ಅವರು ದೇವರಿಗೆ ಸುಳ್ಳಾಡಿದರು ಪ್ರೇರೆ. 2 ತಿಮೋಥೆ 2:16 ನಾವು ನೋಡ್ತಾ ಇದ್ದೇವೆ. ಆ ಒಂದು ನಾಲಿಗೆ ಪಾಪ ಎನ್ನುವಂಥದ್ದು ಅನೇಕರನ್ನು ಇವತ್ತಿನ ದಿವಸ ಅಂತ್ಯಕಾಲದಲ್ಲಿ ಭಕ್ತಿಹೀನತೆಯ ಕಡೆಗೆ ನಡೆಸ್ತಾ ಇದೆ ಪ್ರೇರೆ. ಒಂದು ಸಾರಿ ವಚನ ಓದಿಕೊಳ್ಳೋಣ. ಆಯ್ತು, ಕೊನೆಯದಾಗಿ ಇನ್ನೊಂದೆರಡು ಪಾಯಿಂಟ್ ಇದ್ದಾವೆ, ಓದ್ತೀರಾ? 2 ತಿಮೋಥೆ 2:16ನೇ ವಚನ ಓದಿಕೊಳ್ಳೋಣ. ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು, ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು ಎಂಬುದಾಗಿ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ ವಾಕ್ಯ? ಹರಟೆ ಮಾತುಗಳು, ಗುರಿ ತಪ್ಪಿ ವ್ಯರ್ಥವಾದಂಥ ವಿಚಾರಗಳನ್ನು ಮಾತಾಡುವಂಥ ಒಂದು ಸ್ಥಿತಿ, ಜ್ಞಾನೋಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವಂಥ ಬೋಧನೆಗಳನ್ನು ತಿಳಿಸುವಂಥ ಒಂದು ಸ್ಥಿತಿ, ಅವುಗಳಿಗೆ ಸಂಬಂಧಪಟ್ಟಂಥ ಪ್ರಾಪಂಚಿಕವಾದಂಥ ಹರಟೆ ಮಾತುಗಳು, ವಿವಾದಗಳು, ವಾದ ವಿವಾದಗಳೆಲ್ಲವೂ ಕೂಡ ಅವುಗಳು ಏನು ಮಾಡ್ತಾವ್ರಿ? ನಮ್ಮನ್ನು ಭಕ್ತಿಹೀನತೆಯ ಕಡೆಗೆ ನಡೆಸ್ತವೆ. ನಮಗೆ ಬೇಕಾಗಿರುವಂಥದ್ದು ಯಾವುದು ಅದನ್ನು ದೇವರು ನಮಗೇನು ಮಾಡಿದ್ದಾನೆ? ಒದಗಿಸಿಕೊಟ್ಟಿದ್ದಾನೆ. ಮನುಷ್ಯರಾಗಿರ್ತಕ್ಕಂಥ ನಾವು ತಪ್ಪಿ ಹೋಗಿದ್ವಿ. ಆದರೆ ತಪ್ಪಿ ಹೋದಂಥ ನಮಗೋಸ್ಕರವಾಗಿ ಒಬ್ಬರು ಯಜ್ಞವಾಗಬೇಕಾಗಿತ್ತು. ಆ ಯಜ್ಞ ಆಗ್ಬಿಡ್ತು. ಆ ಯಜ್ಞ ಆದ ಮೇಲೆ ಆತನೊಂದು ಮಾರ್ಗವನ್ನು ಸಿದ್ಧ ಮಾಡಿದ, ದಾರಿಯನ್ನು ಸಿದ್ಧ ಮಾಡಿದ. ಆ ದಾರಿಯಲ್ಲಿ ನಾವೆಲ್ಲರೂ ನಡೆದುಕೊಂಡ್ರೆ ಪುನಃ ನಾವು ದೇವರ ಸಮೀಪಕ್ಕೆ, ಪರಲೋಕಕ್ಕೆ ನಾವು ಹೋಗುವಂಥವ್ರು ಆಗ್ತೀವಿ. ಒಂದು ವೇಳೆ ನಾವು ಹೋಗಲಾರದೆ, ನಾವು ನಂಬಲಾರದೆ ಇದ್ದರೆ ನಾವು ಹೋಗೋದಕ್ಕೆ ಸಾಧ್ಯ ಆಗಲ್ಲ. ಇಷ್ಟೇ ಹಲ್ಲೆಲೂಯಾ. ಸತ್ಯ ಇರುವಂಥದ್ದು ಇಷ್ಟೇ. ದೇವರು ಮನುಷ್ಯನಾಗಿ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಮನುಷ್ಯರೆಲ್ಲರಿಗೆ ಮಾರ್ಗವಾಗಿ ಆತನಿದ್ದಾನೆ. ಆತನನ್ನು ನಂಬಿದರೆ ಪರಲೋಕ, ನಂಬಲಾರದೆ ಇದ್ದರೆ ನರಕ. ಆ ಒಂದು ವಿಷಯಗಳನ್ನು ಬಿಟ್ಟು ಸತ್ಯವೇದದಲ್ಲಿ ಅನೇಕ ಅಂಶಗಳಿದೆ. ಅವುಗಳು ವಾದ ವಿವಾದಗಳನ್ನು ಅನೇಕರು ಮಾಡಿಕೊಳ್ಳುವಂಥವ್ರು ಕೂಡ ಇರ್ತಾರೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ಪ್ರಾಪಂಚಿಕವಾದಂಥ ಹರಟೆ ಮಾತುಗಳಿಗೆ ದೂರವಾಗಿ ಇರಬೇಕು, ಅವುಗಳಿಗೆ ಮನಸ್ಸು ಕೊಡುವವರಂತೆ. ಹಲ್ಲೆಲೂಯಾ. ಮನಸ್ಸಿನಾಗ, ಕನಸಿನಾಗ ಬರೀ ಅದೇ ಹರಟೆ ಮಾತುಗಳನ್ನು ವಿಷಯವಾಗಿ ಆಲೋಚಿಸುವವರಾಗಿ, ಪ್ರಾಪಂಚಿಕವಾದಂಥ ಮಾತುಗಳ ಕುರಿತಾಗಿ ಆಲೋಚಿಸುವವರಾಗಿ ಇದ್ದರೆ ಆ ಒಂದು ಮಾತುಗಳು ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ರೀ? ನಿಮಗೆ ಗಿಳಿಕತೆ ಗೊತ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಸಾರಿ ದೊಡ್ಡದಾಗಿರ್ತಕ್ಕಂಥ ಬಿರುಗಾಳಿ ಬೀಸಿದಂಥ ಸಮಯದಲ್ಲಿ ಆ ಒಂದು 2 ಗಿಳಿಗಳು ಏನಾಗ್ದು ರೀ? ಒಂದು ಎಲ್ಲಿ ಸೇರಿತು? ಋಷಿ ಆಶ್ರಮ ಸೇರಿತು. ಇನ್ನೊಂದು ಗಿಳಿಯಲ್ಲಿ ಸೇರಿತು? ಕಳ್ಳರಿರ್ತಕ್ಕಂಥ ಗವಿ ಅನ್ನುವಂಥದ್ದನ್ನು ಸೇರಿತು. ಹಲ್ಲೆಲೂಯಾ. ಆ ಕಳ್ಳರ ಗವಿಯಲ್ಲಿ ಸೇರಿರ್ತಕ್ಕಂಥ ಆ ಒಂದು ಗಿಳಿಯ ಮಾತುಗಳೇ ಬೇರೆ ಆಗಿದ್ದವು. ಆಶ್ರಮದಲ್ಲಿ ಸೇರಿರತಕ್ಕಂಥ ಗಿಳಿಯ ಮಾತುಗಳೇ ಬೇರೆ ಆಗಿದ್ದು. ಆಶ್ರಮದಲ್ಲಿರ್ತಕ್ಕಂಥ ಗಿಳಿ ಅದೇನು ಮಾಡ್ತಾ ಇತ್ತು? ಆಹ್ವಾನಿಸ್ತಾ ಇತ್ತು, ಆಧರಿಸ್ತಾ ಇತ್ತು, ಸತ್ಕಾರ ಮಾಡ್ತಾ ಇತ್ತು. ಕಳ್ಳರ ಗವಿಗಳಲ್ಲಿರ್ತಕ್ಕಂಥ ಆ ಗಿಳಿ ಏನು ಮಾಡ್ತಿತ್ತು? ಒಡಿರಿ, ಕೊಲ್ಲರಿ ಅಂತೇಳಿ ಹೇಳ್ತಾ ಇತ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡ್ರಿ, ನಾವು ಯಾರ ಸಹವಾಸದಲ್ಲಿರ್ತೀವೋ ಆಟೋಮೆಟಿಕ್ಕಾಗಿ ಅವರ ಮಾತುಗಳು ನಮ್ಮ ಬಾಯಲ್ಲಿ ಬಂದ್ಬಿಡ್ತವೆ. ಹಲ್ಲೆಲೂಯಾ. ನಿನ್ನ ಭಕ್ತಿವಂತರ ಸಹವಾಸದಲ್ಲಿದ್ದರೆ ಭಕ್ತಿಯ ಮಾತುಗಳು, ಯುಕ್ತ ಮಾತುಗಳು, ದೇವರನ್ನು ಮೆಚ್ಚಿಸುವಂಥ ಮಾತುಗಳು ನಿನ್ನಲ್ಲಿ ಬರ್ತವೆ. ನೀನು ಭಕ್ತಿಹೀನರ ಸಹವಾಸದಲ್ಲಿದ್ದರೆ ಆಟೋಮೆಟಿಕ್ಕಾಗಿ ಅದೇ ಮಾತುಗಳು ನಿನ್ನಲ್ಲಿ ಬರುವಂಥವುಗಳಾಗಿ ಇರ್ತವೆ ಪ್ರೇರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರೆ, ಪ್ರಾಪಂಚಿಕವಾದಂಥ ಹರಟೆ ಮಾತುಗಳಿಗೆ ದೂರವಾಗಿ ನೀವು ಇರಬೇಕು. ಒಂದು ವೇಳೆ ಇರಲಾರದೆ ಹೋದರೆ ನೀವು ಭಕ್ತಿಹೀನತೆ ಎನ್ನುವಂಥ ಒಂದು ವಿಲಕ್ಷಣ, ದುರ್ಲಕ್ಷಣವಾಗಿರ್ತಕ್ಕಂಥ ಕಾರ್ಯವನ್ನು, ಲಕ್ಷಣವನ್ನು ನೀವು ಹೊಂದುವವರಾಗ್ತೀರಿ, ಅನುಭವಿಸುವವರಾಗ್ತೀರಿ. ಇದು ಕೂಡ ನಾಲಿಗೆಯ ಪಾಪದ ಒಂದು ಪರಿಣಾಮವಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದಕ್ಕಾಗಿ ನಾಲಿಗೆಯ ಪಾಪದಿಂದ ದೇವರಿಗೆ ಕೋಪವನ್ನು ಎಬ್ಬಿಸುವಂಥದ್ದು ಮಾತ್ರವಲ್ಲ, ನಾಲಿಗೆಯ ಪಾಪದಿಂದ ಆ ತಾಯಿ ಶಿಕ್ಷೆಯನ್ನು ಹೊಂದಿರುವಂಥದ್ದು ಮಾತ್ರವಲ್ಲ, ನಾಲಿಗೆಯ ಪಾಪ ಎನ್ನುವಂಥದ್ದು ಸೈತಾನನ್ನು ಪ್ರೇರೇಪಿಸುವಂಥ ಒಂದು ಮಾತುಗಳಾಗಿ, ನ್ಯಾಯ ವಿಚಾರಣೆ ದಿನದಲ್ಲಿ ನಮ್ಮನ್ನು ಅನೀತಿವಂತರನ್ನಾಗಿ ನಿರ್ಣಯಿಸುವಂಥ ಮಾತುಗಳಾಗಿ, ಅಕಾಲ ಮರಣದಲ್ಲಿ ನಮ್ಮನ್ನು ತುತ್ತು ಮಾಡುವಂಥ ಸ್ಥಿತಿಯುಳ್ಳಂಥ ಮಾತುಗಳಾಗಿ, ಅಷ್ಟು ಮಾತ್ರವಲ್ಲದೆ ಭಕ್ತಿಹೀನತೆಯ ಕಡೆಗೂ ಕೂಡ ಈ ನಾಲಿಗೆ ಏನು ಮಾಡುತ್ತೆ? ನಮ್ಮನ್ನು ನಡೆಸುತ್ತೆ ಪ್ರೇರೆ. ಕೊನೆಯದಾಗಿ 21ನೇ ಪ್ರಕಟಣೆ ಪುಸ್ತಕ 8ನೇ ವಚನವನ್ನು ನಾವು ಓದಿಕೊಳ್ಳುವಾಗ ಘೋರವಾಗಿರ್ತಕ್ಕಂಥ ಒಂದು ಸ್ಥಿತಿ ಎನ್ನುವಂಥದ್ದು ಇಲ್ಲಿ ಬರೆಯಲ್ಪಟ್ಟಿದೆ ಪ್ರೇರೆ. 21:8 ಏನಂತೇಳಂತಂದರೆ, ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದ್ದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ
ಸುಳ್ಳುಗಾರರು ಎಂಬುದಾಗಿ. ಹಲ್ಲೆಲೂಯಾ. ಏನಂತ ಹೇಳ್ರಿ? ಎಲ್ಲ ಸುಳ್ಳುಗಾರರು ಅವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ, ಅದು ಎರಡನೆಯ ಮರಣವು ಎಂದು ನನಗೆ ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದ ಅನೇಕ ಲಕ್ಷಣಗಳುಳ್ಳಂಥ ಜನರ ಕುರಿತಾಗಿ ಹೇಳ್ತಾ ಇದೆ. ಹೇಡಿಗಳು ಎಂಬುದಾಗಿ ಅಂದರೆ ಏನ್ರಿ? ದೇವರನ್ನು ನಂಬಲಾರದೆ ಇರುವಂಥ ಜನರು. ದೇವರನ್ನು ನಂಬೋದಕ್ಕೆ ಗಟ್ಸ್ ಇರೋದಿಲ್ಲ ಅವರಿಗೆ. ಹಲ್ಲೆಲೂಯಾ. ರಕ್ಷಣೆ ಹೊಂದಬೇಕೆನ್ನುವಂಥ ಉದ್ದೇಶ ಇರೋದಿಲ್ಲ ಅವರಿಗೆ. ಹಲ್ಲೆಲೂಯಾ. ಕ್ರಿಸ್ತನನ್ನು ನಂಬದವರು ಮತ್ತು ಜನರ ಭಯದಿಂದ ಆತನನ್ನು ಅರಿಕೆ ಮಾಡದವರು ಎಂಬುದಾಗಿ ಇಲ್ಲಿ ಹೇಡಿಗಳ ಕುರಿತಾಗಿ ಏನು ಮಾಡ್ತಾ ಇದ್ದಾರೆ? ತಿಳಿಸ್ತಾ ಇದೆ. ಇಲ್ಲ, ನಮ್ಮ ಕುಲ ರೀ ಅಂಥದ್ದು, ಇದು ಅದು ಇದು ಅಂದರೆ. ಹಲ್ಲೆಲೂಯಾ. ಪ್ರೈಸ್. ಎಲ್ಲ ಕುಲಗಳವ್ರು ಏನು ಮಾಡ್ತಾರೆ? ಒಟ್ಟಿಗೆ ಊಟನೇ ಮಾಡ್ತಾರೆ. ಬಂಗಾರ ತಿಂತಾರ? ಹಲ್ಲೆಲೂಯಾ. ವಜ್ರ ವೈಡೂರ್ಯಗಳು ತಿಂತಾರ? ಸೇವಿಸುವಂಥದ್ದು ಗಾಳಿನೇ. ಹಲ್ಲೆಲೂಯಾ. ಪ್ರೈಸ್. ಎಲ್ಲ ಕುಲದವರು ಹುಟ್ಟಿದಂಥ ಸಮಯದಲ್ಲಿ ಹತ್ತಿರ್ತಾರೆ. ಹಲ್ಲೆಲೂಯಾ. ಸಾಯುವಂಥ ಸಮಯದಲ್ಲಿ ಎಲ್ಲರನ್ನು ಕೂಡ ಏನು ಮಾಡ್ತಾರೆ? ಅಳಿಸ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವ್ರು ಎಂಥ ಕುಲದಲ್ಲಿ ಹುಟ್ಟಿದಂಥ ವ್ಯಕ್ತಿ ಆಗಿರಲಿ, ಅವ್ರನ್ನ ಬಂಗಾರದ ಅರಮನೆಯಲ್ಲಿ ಅಂತಲ್ಲಿ ಯಾರನ್ನ ಸಮಾಧಿ ಮಾಡ್ತಾರೆ? ಅವ್ರನ್ನ ಏನು ಮಾಡ್ತಾರೆ ರೀ? ಭೂಮಿ ಒಳಗಡೆನೇ ಹಾಕೋದು. ಹಲ್ಲೆಲೂಯಾ. ಏಡಿಗಳಂತೆ ದೇವರನ್ನ, ಸೃಷ್ಟಿಕರ್ತನಂತ ದೇವರನ್ನು ನಂಬೋದಕ್ಕೆ ನೆಪಗಳನ್ನು ಹೇಳುವಂಥವರು, ದೇವರನ್ನ ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಲಾರದ ಹಾಗೆ ಪ್ರಾಪಂಚಿಕವಾಗಿರ್ತಕ್ಕಂಥ ಸಂಪ್ರದಾಯ ವ್ಯರ್ಥ ಪದ್ಧತಿಗಳನ್ನು ಅನುಸರಿಸುವಂಥವರು ಪ್ರಿಯರೇ. ಮತ್ತೆ ನಾವು ನೋಡ್ತಾ ಇದ್ದೇವೆ, ನಂಬಿಕೆ ಇಲ್ಲದೆ ಜೀವಿಸುವಂಥ ಜನರು ಪ್ರಿಯರೇ. ಬೆಳಕಿನ ಬದಲು ಕತ್ತಲೆಯನ್ನು, ಕ್ರಿಸ್ತನ ಬದಲು ತಮ್ಮನ್ನು, ಪರಲೋಕದ ಬದಲು ಭೂಲೋಕವನ್ನು ಇಷ್ಟಪಟ್ಟು ದೇವರನ್ನು ನಂಬಲು ನಿರಾಕರಿಸಿರ್ತಕ್ಕಂಥ ಜನರು ಪ್ರಿಯರೇ. ನಂಬಿಕೆ ಇಲ್ಲದವರು, ಅಸಹ್ಯವಾದದ್ದರಲ್ಲಿ ಸೇರಿದವರು. ಹಲ್ಲೆಲೂಯಾ. ಕೆಟ್ಟದರಲ್ಲಿ, ಅಸಹ್ಯವಾದಂಥ ಕಾರ್ಯಗಳು ಏನಿದಾವೆ ಈ ಲೋಕದಲ್ಲಿ, ಆ ಎಲ್ಲ ಅಸಹ್ಯವಾದಂಥ ಕಾರ್ಯಗಳಲ್ಲಿ ಸೇರಿದವರು, ಕೊಲೆಗಾರರಾಗಿರುವಂಥವ್ರು, ಜಾರರಾಗಿರುವಂಥವ್ರು, ಮಾಟಗಾರರಾಗಿರುವಂಥವ್ರು. ಹಲ್ಲೆಲೂಯಾ. ಇನ್ನೊಬ್ರು ಅಭಿವೃದ್ಧಿ ಆಗ್ತಾ ಇದ್ರೆ ಹೆಂಗಾದ್ರೂ ಮಾಡಿ ಅವ್ರ ಕುರಿತಾಗಿ ಏನು ಮಾಡಬೇಕು? ಮಾಟ ಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬೇಕು. ಹಲ್ಲೆಲೂಯಾ. ಎಲ್ಲಿ ನೋಡಿದ್ರು ಅಮಾವಾಸ್ಯೆ ಹುಣ್ಣಿಮೆ ಟೈಮ್ನಾಗೆ ಏನು ಮಾಡಿರ್ತಾರೆ ರೀ? ನಿಂಬೆಹಣ್ಣು ತತ್ತಿ, ಅದು ಯಾವ ಫ್ರೆಶ್. ಅಲ್ಲಿ ಪಾಪ 2 ರೂಪಾಯಿ ಖರ್ಚು ಮಾಡ್ಕೊತಾರೆ. ಮತ್ತೇನು ಮಾಡ್ತಾರೆ? ಆ ಕಾಯಿಗೆ ಎಷ್ಟೋ ಗೊತ್ತಿಲ್ಲ ನನಗೆ, ಎಷ್ಟು 30 ರೂಪಾಯಿ ಖರ್ಚು ಮಾಡ್ಕೊತಾರೆ. ಮತ್ತು ಮೆಣಸಿನ್ಕಾಯಿ, ಅದು ಮತ್ತು ಸಪ್ರೇಟ್ ಅದಕ್ಕೆ ಎಷ್ಟು ಅವ್ರು ಕೇಳಿದಷ್ಟು ಕೊಡ್ತಾರೆ ಮತ್ತು ಅಂಥ ಕಾರ್ಯಕ್ಕೆ. ಹಲ್ಲೆಲೂಯಾ. ಫ್ರೀಸ್ ಖರ್ಚು ಮಾಡ್ಕೊತಾರೆ. ಮತ್ತು ಅದು ಜಾರಿಗೆ ತಿಳಿಲಾರಂಗೆ ಹೋಗಿ ಏನು ಮಾಡ್ತಾರೆ? ಇಟ್ಟು ಬರ್ತಾರೆ. ತತ್ತಿ ಎಷ್ಟು 8 ರೂಪಾಯಿ ಎಷ್ಟು ಐತಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದನ್ನು ಹೋಗಿ ಕೂಡ ಇಟ್ಟು ಬರ್ತಾರೆ ಪ್ರಿಯರೇ. ಅವರು ಯಾರ್ಯಾರಂಥ ಕಾರ್ಯಗಳನ್ನು ಮಾಡ್ತಾರೋ ಭಯಂಕರವಾದಂಥ ಘೋರ ನರಕ ಅಂತ ಹೇಳ್ತಾ ಇದ್ವು ವಾಕ್ಯ. ಏನು ರೀ? ಮಾಟಗಾರರು ಎಲ್ಲಿಗೆ ಹೋಗ್ತಾರೆ? ಅವರು ಘೋರ ನರಕದ ಪಾಲಾಗ್ತಾರೆ. ವಿಗ್ರಹಾರಾಧಕರು ಘೋರ ನರಕದ ಪಾಲಾಗ್ತಾರೆ. ಎಲ್ಲ ಸುಳ್ಳುಗಾರರು ಘೋರ ನರಕದ ಪಾಲಾಗ್ತಾರೆ. ಸೃಷ್ಟಿಕರ್ತನಾದಂಥ ದೇವರನ್ನು ಏನು ಮಾಡ್ತಾ ಬಿಟ್ಟು ಸೃಷ್ಟಿಯ ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ ದೇವರಿದ್ದಾನೆ ಎಂಬುದಾಗಿ ಗ್ರಹಿಸಿಕೊಳ್ಳುವಂಥವ್ರು ಯಾರು? ವಿಗ್ರಹಾರಾಧಕರು ಪ್ರಿಯರೇ. ಮತ್ತೆ ನಾವು ನೋಡ್ತಾ ಇದ್ದೀವಿ ಏನಂತೇಳಿ, ಸತ್ಯವೇದದ ಎಲ್ಲ ಕಡೆಯಲ್ಲಿ ಖಂಡಿಸಲ್ಪಟ್ಟಿರುವ ಪಾಪ ಮತ್ತು ದೇವರು ಕೊಟ್ಟ ದಶಾಜ್ಞೆಗಳಲ್ಲಿ ನಿಷೇಧಿಸಲಾಗಿರುವಂಥ ಒಂದು ಆಜ್ಞೆ ಏನ್ರಿ? ದೇವರಿಗೆ ಏನು ಮಾಡ್ತಾ ಇದ್ದಾರೆ? ಮನುಷ್ಯರು ರೂಪ ಮಾಡಿಕೊಳ್ಳಬಾರದು ಎಂಬುದಾಗಿ. ಆಕಾಶದಲ್ಲಾಗಲಿ, ಭೂಮಿಯಲ್ಲಾಗಲಿ, ಭೂಮಿಯ ಕೆಳಗಡೆ ಇರುವ ನೀರಿನಲ್ಲಾಗಲಿ ನೀವು ಯಾವುದರ ರೂಪವನ್ನು ಮಾಡಿಕೊಳ್ಳಬೇಡ್ರಿ, ಅವುಗಳಿಗೆ ಅಡ್ಡ ಬೀಳಲು ಬೇಡಿರಿ, ನೀವು ಪೂಜೆ ಮಾಡಲು ಬೇಡ್ರಿ ಎಂಬುದಾಗಿ. ಹಲ್ಲೆಲೂಯಾ. ನಾವು ಸತ್ಯವನ್ನು ತಿಳಿದುಕೊಂಡ ಮೇಲೆ, ಸತ್ಯ ನಮ್ಮನ್ನು ಸ್ವತಂತ್ರ ಮಾಡಿದ ಮೇಲೆ ಸತ್ಯದಲ್ಲಿ ನಾವು ನಡಿಬೇಕು. ಅನೇಕರು ಏನು ಮಾಡ್ತೀವಿ? ನಾವು ಸತ್ಯದಲ್ಲಿ ಸ್ವಲ್ಪ, ಸುಳ್ಳಿನಲ್ಲಿ ಸ್ವಲ್ಪ ನಾವು ನಡಿತೀವಿ. ನಾವು ಹೇಳಿದ್ನಲ್ಲ, ಕೆರೆಯಲ್ಲಿ ಬೆಳಗ್ಗೆ ಸಿಹಿ ನೀರು ಬರುತ್ತೆ, ಸಾಯಂಕಾಲ ಉಪ್ಪು ನೀರು ಬರ್ತಾ ಬರಲ್ಲ, ಯಾವಾಗಲೂ ಸಿಹಿ ನೀರೇ ಬರೋದು. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಮ್ಮ ಭಕ್ತಿ ಕೂಡ ಸಿಹಿಯಾಗಿರಬೇಕು, ದೇವರನ್ನು ಮೆಚ್ಚಿಸುವಂಥ ಭಕ್ತಿ ಆಗಿರಬೇಕು. ಮತ್ತು ನಾವಿಲ್ಲಿ ನೋಡ್ತಾ ಇದ್ದೇವೆ, ಎಲ್ಲ ಸುಳ್ಳುಗಾರರು ಎಂಬುದಾಗಿ ಇವ್ರಿಗೇನು ಸಿಗುತ್ತಂತ್ರಿ? ಘೋರವಾಗಿರುವಂಥ ಅಗ್ನಿಯ ನರಕ. ಅದಕ್ಕಾಗಿ ನರಕಕ್ಕೆ ಒಯ್ಯುವಂಥದ್ದಾಗಿದೆ ಪ್ರೇರೆ. ಯಾವುದ್ರಿ? ಈ ಒಂದು ನಾಲಿಗೆ. ಅದಕ್ಕಾಗಿ ನಾಲಿಗೆ ವಿಷಯದಲ್ಲಿ ಸಂಪೂರ್ಣವಾಗಿ ನೀವು ಜಾಗರೂಕತೆಯಿಂದ ಇರಬೇಕು. ನಾಲಿಗೆಯ ಪಾಪದ ಪರಿಣಾಮಗಳನ್ನು ನಾವು ನೋಡಿದ್ದೇವೆ. ದೇವರ ಚಿತ್ತವಾದರೆ ಮುಂದಿನ ವಾರ ದೇವರನ್ನು ಮೆಚ್ಚಿಸುವಂಥ ನಾಲಿಗೆ ಯಾವುದು, ಯಾವ ನಾಲಿಗೆ ದೇವರನ್ನು ಮೆಚ್ಚಿಸುತ್ತೆ ಎನ್ನುವಂಥ ಸಂಗತಿಗಳನ್ನು ನಾವು ನೋಡೋಣ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಪರಿಶುದ್ಧನಾದಂಥ ದೇವರೇ, ನನಗೆ ಸ್ತೋತ್ರಗಳಪ್ಪ. ಎಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ಸಹೋದರ ಸಹೋದರಿ, ನಾಲಿಗೆ ನಿನ್ನದೇ, ಆದರೆ ಎಲುಬಿಲ್ಲದ ಆ ನಾಲಿಗೆ ಮೂಲಕವಾಗಿ ನೀನು ಆಡಿರ್ತಕ್ಕಂಥ ಮಾತುಗಳಿಗೆ ಖಂಡಿತವಾಗಿ ಶಿಕ್ಷೆ ಇದೆ ಎಂಬುದಾಗಿ ತಿಳಿಯಲಾರದೆಯೋ ಅನೇಕ ವಿಷಯಗಳನ್ನು ನೀನು ಮಾತಾಡಿದ್ದೀಯಾ. ಸಮಯದಲ್ಲಿ ದೇವರ ಹತ್ರ ಕ್ಷಮಾಪಣೆ ಕೇಳ್ಕೊ. ದೇವರೇ, ನಾನು ಮಾತಾಡಿದೆ, ನನಗೆ ಕ್ಷಮಿಸಪ್ಪ. ಕೆಟ್ಟ ಮಾತುಗಳು, ಹೊಲಸು ಮಾತುಗಳು, ಕುಚೋದ್ಯ ಮಾತುಗಳು, ಬಡಾಯಿ ಕೊಚ್ಚಿಕೊಳ್ಳುವಂಥ ಮಾತುಗಳು, ಅನೇಕರನ್ನು ನಿಂದಿಸುವ, ಅವಮಾನಪಡಿಸುವಂಥ ಮಾತುಗಳು ನನ್ನ ಮಾತುಗಳಾಗಿ ಇದ್ದು ಸ್ವಾಮಿ.
ಆದರೆ ಇನ್ನು ಮುಂದೆ ನನ್ನ ಮಾತುಗಳು ಆ ರೀತಿಯಾಗಿರಬಾರ್ದಯ್ಯ. ನನ್ನ ಮಾತುಗಳು ನೊಂದ ಮನಗಳನ್ನು ಸಂತೈಸುವಂಥ ಮಾತುಗಳಾಗಬೇಕು. ನನ್ನ ಮಾತುಗಳು ನಿನ್ನನ್ನು ಸ್ತುತಿಸುವಂಥ ಮಾತುಗಳಾಗಿ ಇರಬೇಕು ಅಂತೇಳಿ ಪ್ರಾರ್ಥನೆ ಮಾಡಿರಿ. ಸಹೋದರ ಸಹೋದರಿ, ನಾಲಿಗೆ ಮೂಲಕವಾಗಿ ನೀನು ಶಿಕ್ಷೆಯನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ದೇವರಿಗೆ ಕೋಪವನ್ನು ಎಬ್ಬಿಸುವಂಥ ಮಗಳು ನೀನು ಆಗ್ತೀಯ. ಸೈತಾನನು ಹೆಚ್ಚು ಮಾತು ಅದು ಸೈತಾನಿಂದ ಬಂದಿದೆ ಎಂಬುದಾಗಿ, ಸೈತಾನನ್ನು ಪ್ರೇರೇಪಿಸ್ತಾನೆ ಎಂಬುದಾಗಿ ನೋಡಿದವರಾಗಿ ಅನೇಕ ಅಂಶಗಳು ಅದು ನಿನ್ನನ್ನು ನರಕದ ಕಡೆಗೆ ನಡೆಸುವಂಥದ್ದಾಗಿದೆ, ಭಕ್ತಿಹೀನತೆಯ ಕಡೆಗೆ ನಡೆಸುವಂಥದ್ದಾಗಿದೆ. ಅದಕ್ಕಾಗಿ ನೀನು ಜಾಗರೂಕತೆಯಿಂದ ಈ ವರ್ಷದಲ್ಲಿ, ಈ ವರ್ಷ ಮುಂದಿನ ವರ್ಷಗಳೆಲ್ಲ ಇನ್ನು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಬೇಕೆನ್ನುವಂಥದ್ದೇ ದೇವರ ಒಂದು ಇಷ್ಟ, ಉದ್ದೇಶ, ಚಿತ್ತವಾಗಿದೆ, ಸಂಕಲ್ಪವಾಗಿದೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಮಹೋನ್ನತನ ಮಹಾಪರಿಶುದ್ಧನಾದ ಮಹಾದೇವ, ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂತೆ ಸಹಾಯ ಮಾಡಿ ನಡೆಸಪ್ಪ. ಹೌದು ಸ್ವಾಮಿ, ನೀನು ನಂಬಿದಂಥ ಮಕ್ಕಳಪ್ಪ, ಯಾವ ವಿಷಯದಲ್ಲಿ ಇವರು ತಪ್ಪಿ ಹೋಗಬಾರದು ಸ್ವಾಮಿ. ನಿನ್ನನ್ನೇ ಸ್ವಾಮಿ ತಂದೆ ಎಂಬುದಾಗಿ, ನೀನೇ ರಕ್ಷಕನು ಎಂಬುದಾಗಿ, ನೀನೇ ನಮ್ಮನ್ನು ನಡೆಸುವಂಥ ಪರಮ ಕರ್ತನೆ ಸ್ವಾಮಿ, ಕುರುಬನು ಎಂಬುದಾಗಿ ತಿಳಿದುಕೊಂಡು ಸ್ವಾಮಿ ಜೀವಿಸುವಂಥವರಾಗಿದ್ದಾರೆ ಸ್ವಾಮಿ. ಸಂಪೂರ್ಣವಾಗಿ ಅವರ ಜೀವಿತವೆಲ್ಲ ಆಶೀರ್ವದಿಸಲ್ಪಡುವಂತೆ ಕಾರ್ಯ ಜರುಗಿಸಿ ನಡೆಸಿ ಎಲ್ಲ ಕುಂದುಕೊರತೆಗಳನ್ನು ನೀಗಿಸ್ತಾ ಬರಬೇಕೆಂಬುದಾಗಿ, ಸಂಪೂರ್ಣವಾಗಿ ಇವರಲ್ಲಿ ಒಂದು ಒಳ್ಳೆಯ ಬದಲಾವಣೆ, ಬಿಡುಗಡೆ, ಆಶೀರ್ವಾದ ಉಂಟಾಗಲೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿ. ಕರ್ತನೆ ದೇವರೇ, ಮುಂದೆ ಮಕ್ಕಳ ಎಕ್ಸಾಮ್ಸ್ಗಳಿದಾವಪ್ಪ, ಒಳ್ಳೆ ರೀತಿಯಲ್ಲಿ ಸ್ವಾಮಿ ಪ್ರಿಪ್ರೇಷನ್ ನಡೆಸಿ ಒಳ್ಳೆ ಮಾರ್ಕ್ಸ್ಗಳನ್ನು ಪಡೆಯುವಂತೆ, ಫಸ್ಟ್ ಕ್ಲಾಸ್ ರಿಸಲ್ಟ್ ಬರುವಂತೆ ಆಶೀರ್ವಾದ ಮಾಡಿ. ಇವರು ಹೊಲಗಳಲ್ಲಿ ಬೆಳೆದಿರ್ತಕ್ಕಂಥ ಆ ಬೆಳೆ ಒಳ್ಳೆ ಬೆಲೆಗೆ ಮಾರಾಟ ಆಗುವಂತೆ ಆಶೀರ್ವಾದ ಮಾಡಯ್ಯ. ಭಕ್ತಿಯ ವಿಷಯದಲ್ಲಿ ಬಿದ್ದು ಹೋಗದೆ, ಸೋತು ಹೋಗದೆ, ಸ್ಥಿರವಾಗಿ ಸ್ವಾಮಿ ಕುಟುಂಬದಲ್ಲಿ ಸ್ವಾಮಿ ಕುಟುಂಬ ಪ್ರಾರ್ಥನೆಗಳನ್ನು ಮಾಡುವವರಾಗಿ, ನಿನ್ನನ್ನು ಸ್ಮರಿಸುವವರಾಗಿ, ನಿನ್ನನ್ನು ಸ್ತುತಿಸುವವರಾಗಿ, ಸಮಯ ಸಿಕ್ಕಾಗಲೆಲ್ಲ ಸ್ವಾಮಿ ನಿನ್ನ ಕುರಿತಾಗಿ ಆಲೋಚಿಸಿ ಕರ್ತನೆ ಸ್ವಾಮಿ ನಿನ್ನಲ್ಲಿ ಸ್ಥಿರವಾಗಿ ನಿಲ್ಲುವ ಹಾಡುಗಳನ್ನು ಹಾಡುವ ಪರಮ ಪವಿತ್ರಾತ್ಮನ ಕರ್ತನೆ ಸ್ವಾಮಿ ಸಂದೇಶಗಳನ್ನು ಕೇಳುವ ಮಕ್ಕಳಾಗುವಂತೆ ಇವರೆಲ್ಲರನ್ನ ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸಿ ನೀವು ತಾನೇ ಮಹಿಮಂತ ಬರಬೇಕೆಂಬುದಾಗಿ, ನಿನ್ನ ಆತ್ಮನ ಅಭಿಷೇಕ ಸ್ವಾಮಿ ಇವರೆಲ್ಲರಲ್ಲಿ ಸ್ವಾಮಿ ಪ್ರಜ್ವಲಗೊಳಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸರ್ಪಿಸಿ ಬೇಡ. ಒಂದು ಒಳ್ಳೆಯ ನೂತನ ಬದಲಾವಣೆ, ಆಶೀರ್ವಾದ ಇವರೆಲ್ಲರಲ್ಲಿ ಕಾಣಿಸಲ್ಪಡಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ, ಆಮೆನ್.